ನಮಸ್ಕಾರ. ಬುಕ್ ಬ್ರಹ್ಮದ ವಾರದ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ವಾರ ಅನೇಕ ವಾರದ ವಿಜ್ಞಾನ ವಿಷಯಗಳನ್ನು ಗಮನಿಸೋಣ. ಒಂದು, ನಮ್ಮ ದ್ರಾಕ್ಷಿ ಎಲ್ರಿಗೂ ಗೊತ್ತು, ಎಲ್ಲರೂ ಎಂಜಾಯ್ ಮಾಡ್ತಕ್ಕಂಥದ್ದು. ಅದರ ಬೀಜದಲ್ಲಿ ಕೆಲವು ಔಷಧಿ ಗುಣಗಳನ್ನು ಇರತಕ್ಕಂಥದ್ದನ್ನು ಅನೇಕ ವರ್ಷಗಳಿಂದ ಗಮನಿಸಿದೆ. ಇದೇನು ಭಾಳ ಹೊಸದಾಗೇನಲ್ಲ. ಮೊದಲು ಏನು ಗಮನಿಸಿದ್ರು ಅಂದರೆ ಗ್ರೇಪ್ ಸೀಡ್ ಆಯಿಲ್ ಅಂತಲೇ ಬರ್ತಾಯಿತ್ತು, ಮಾರ್ಕೆಟಲ್ಲೂ ಸಿಗುತ್ತೆ. ದ್ರಾಕ್ಷಿ ಬೀಜದ ಎಣ್ಣೆಯಲ್ಲಿ ಗಾಮಾ ಲಿನೋಲೆನಿಕ್ ಆ್ಯಸಿಡ್ ಅಂತ ಹೇಳ್ತಕ್ಕಂಥದ್ದು. ಲಿನೋಲೆನಿಕ್ ಆ್ಯಸಿಡ್ ಅಂತ ಹೇಳಿದರೆ ಅದರಲ್ಲಿರ್ತಕ್ಕಂಥ ಎಣ್ಣೆಯ ಅಂಶ, ಆ ಎಣ್ಣೆಯ ಅಂಶಗಳಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತಾರೆ. ಫ್ಯಾಟಿ ಆ್ಯಸಿಡ್ಗಳಿಂದ ಎಣ್ಣೆ ಆಗಿರ್ತಕ್ಕಂಥದ್ದು, ಅಡುಗೆ ಎಣ್ಣೆ. ಸೊ ಅದರಲ್ಲಿ ಆ ಗ್ರೇಪ್ ಸೀಡಲ್ಲಿ ಪ್ರೋಸೈನಿಡಿನ್ C1 ಅಂತ ಒಂದು ರಾಸಾಯನಿಕ ವಸ್ತು, ಮೊದಲು GLA ಅಂದರೆ ಗಾಮಾ ಲಿನೋಲೆನಿಕ್ ಆ್ಯಸಿಡ್ ಅಂತಿದೆ. ಅದು ಆರೋಗ್ಯಕ್ಕೆ ಪೂರಕ ಅಂಥೇಳಿ ಪರಿಗಣಿಸ್ತಾ ಇದ್ವಿ ನಾವು. ಈಗ ಈ ವರದಿಯಲ್ಲಿ ಏನು ಹೇಳುತ್ತೆ ಅಂದರೆ, ನ್ಯೂ ಸೈಂಟಿಸ್ಟ್ ವರದಿಯಲ್ಲಿ ಅದರಲ್ಲಿ ಇನ್ನೂ ಒಂದು ರಾಸಾಯನಿಕ ವಸ್ತು, ಪ್ರೋಸೈನಿಡಿನ್ C1 ಅಂತಕ್ಕಂಥ ವಸ್ತು ಏನು ಮಾಡುತ್ತೆ ಅಂತ ಹೇಳಿದರೆ, ವಯಸ್ಸಾಗ್ತಾ ನಮ್ಮಲ್ಲಿ ಕೆಲವು ಜೀವಕೋಶಗಳು, ಸೆನ್ಸಿಯೆಂಟ್ ಸೆಲ್ಸ್ ಅಂಥೇಳಿ ಹೇಳ್ತಾರೆ, ವಯಸ್ಸಾಗ್ತಾ ಇರ್ತಕ್ಕಂಥ ಜೀವಕೋಶಗಳು ಅವು ಅಷ್ಟು ಸರಿಯಾಗಿ ಕಾರ್ಯ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ. ಅವುಗಳಿಂದ ಏಜ್ ಆಗೋದು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗ್ಬೋದು. ಬಯೋಲಾಜಿಕಲ್ ಏಜ್ ಅಂತೇಳಿ ಹೇಳ್ತಾರೆ. ಅಂದರೆ ನೀವು ವಯಸ್ಸೆಷ್ಟು ಅನ್ನೋದು ಒಂದಾದರೆ, ನಿಮ್ಮ ಬಯೋಲಾಜಿಕಲ್ ಏಜ್ ಏನು ಅಂತ, ದೈಹಿಕವಾಗಿ ನಿಮಗೆ ಎಷ್ಟು ವರ್ಷ ಆಗಿದೆ ಅಂತ. ಕ್ರೊನಾಲಜಿಕಲ್ ಅಂದರೆ ನಾನು ಇಷ್ಟೇ ವರ್ಷದಲ್ಲಿ ಹುಟ್ಟಿದ್ದು, ಇಷ್ಟು ವರ್ಷ ಅಂತ ಹೇಳ್ಬೋದು. ಆದರೆ ನಿಜವಾಗಿಯೂ ಜೀವಕೋಶಗಳು ದೈಹಿಕವಾಗಿ ನಮ್ಮ ಗಂಟೆ ಇನ್ನೂ ಸ್ವಲ್ಪ ಜಾಸ್ತಿ ಓಡಿದೆಯಾ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ ಅಂಥ ಜೀವಕೋಶಗಳು ತುಂಬಿಕೊಂಡಿದ್ದಾವ ಅಂತ ಹೇಳ್ತಕ್ಕಂಥದ್ದು, ಏಜ್ ರಿಲೇಟೆಡ್ ಸೆಲ್ಸ್ಗಳಿದ್ದಾವೆ. ಆ ವಯಸ್ಸಾಗ್ತಾ ಆ ಜೀವಕೋಶಗಳು ಕಮ್ಮಿ ಆದರೆ ನಮ್ಮಲ್ಲಿ ಬೇರೆ ಬೇರೆ ಪ್ರಕ್ರಿಯೆ ಇದೆ. ಒಂದು ಜೀವಕೋಶ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂಥೇಳಿದರೆ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇರ್ತದೆ. ಅದನ್ನ ನಾನು ಹಿಂದೆನೂ ಹೇಳಿರ್ಬೋದು. ಒಂದು ಆಟೋಫಾಜಿ ಅಂತಾರೆ, ಕೆಟ್ಟ ಜೀವಕೋಶಗಳನ್ನು ಒಳ್ಳೆಯ ಜೀವಕೋಶಗಳು ನುಂಗು ಹಾಕ್ತವೆ, ನೀನಿದ್ರೆ ನಮಗೆ ಕಷ್ಟ ಅಂಥೇಳಿ. ಇನ್ನೊಂದು ಅಪಾಪ್ಟೋಸಿಸ್ ಅಂತ ಹೇಳ್ತಕ್ಕಂಥದ್ದು, ಅಂಥೇಳಿದರೆ ದೇ ಆರ್ ಆಸ್ಕ್ಡ್ ಟು ಕಮಿಟ್ ಸೂಸೈಡ್. ಅಂಥದ್ದೆಲ್ಲ ನಮ್ಮ ದೇಹದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಪ್ರೋಗ್ರಾಮ್ಡ್ ಸೆಲ್ ಡೆತ್ ಅಂತಾರೆ. ಅಪಾಪ್ಟೋಸಿಸ್ ಅಂತ ಒಂದು ಹೇಳೋದು ಟೆಕ್ನಿಕಲ್ ಟರ್ಮು, ಪ್ರೋಗ್ರಾಮ್ಡ್ ಸೆಲ್ ಡೆತ್. ಇದೆಲ್ಲ ನನ್ನ ದೇಹದಲ್ಲಿ ನಡೀತಾ ಇರ್ತದೆ. ಈ ಜೀವಕೋಶಗಳನ್ನು ವೈಬ್ರೆಂಟಾಗಿ ಯಾವಾಗಲೂ ಇಟ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು. ಅಂಥ ಒಂದು ಪ್ರಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಈ ರಾಸಾಯನ ಈ ಗ್ರೇಪ್ ಸೀಡ್ ಆಯಿಲ್ನಲ್ಲಿದೆ. ಹಾಗಾಗಿ ಗ್ರೇಪ್ ಸೀಡ್ ಆಯಿಲ್ ಕೆಮಿಕಲ್ ಅಲೋಸ್ ಮೈಸ್ ಟು ಲಿವ್ ಲಾಂಗರ್ ಬೈ ಕಿಲ್ಲಿಂಗ್ ಏಜ್ಡ್ ಸೆಲ್ಸ್. ಈ ವಯಸ್ಸಾದ ಜೀವಕೋಶಗಳನ್ನು ಕೊಂದು ನಿಮ್ಮನ್ನು ಯುವಕರು ಅಂತ ಹೇಳಿದರೆ ಏನು ಎಟರ್ನಲ್ ಯೂತ್ ಅಂತ ಎಲಿಕ್ಸರ್ ಅಂತೇನಲ್ಲ, ಸ್ವಲ್ಪ ಕೆಟ್ಟ ಜೀವಕೋಶಗಳನ್ನು ಡೆಸ್ಟ್ರಾಯ್ ಮಾಡಿ ಒಳ್ಳೆಯ ಜೀವಕೋಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಗ್ರೇಪ್ ಸೀಡ್ ಆಯಿಲ್ಗೆ ಇದೆ ಅಂತ ಹೇಳ್ತಕ್ಕಂಥದ್ದು. ಇನ್ನೂ ಹೆಚ್ಚು ರಿಸರ್ಚ್ ಆಗಬೇಕಾಗ್ಬೋದು ಅದಕ್ಕೆ. ಆದರೆ ವೆರಿ ಇಂಟ್ರೆಸ್ಟಿಂಗ್. ಎಲ್ಲೋ ಪ್ರಕೃತಿಯಲ್ಲಿ ನಮಗೆ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಎಲ್ಲೆಲ್ಲೋ ಅವು ನಮಗೆ ಪೂರಕವಾಗಿವೆ. ಯಾಕೆ ನಾವು ಪ್ಯಾರಾಸಿಟಿಕ್ಕು, ಅಂದರೆ ನಾವು ಬೇರೆಯವ್ರನ್ನ ಪರಾವಲಂಬಿಗಳು. ಅದು ನಮ್ಮ ಆಹಾರಕ್ಕಿರ್ಬೋದು, ಬೇರೆದಕ್ಕಿರ್ಬೋದು ಆಗಿರ್ತೀವಿ. ಆ ರೀತಿ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವು ಅಂಶಗಳು ಇರತಕ್ಕಂಥದ್ದನ್ನ ನೇಚರ್ನಲ್ಲಿ, ಇದನ್ನು ಬಯೋಪ್ರಾಸ್ಪೆಕ್ಟಿಂಗ್ ಅಂತಾರೆ. ಏನು ಬಯೋಪ್ರಾಸ್ಪೆಕ್ಟಿಂಗ್? ನೇಚರಲ್ಲಿ ಎಲ್ಲೆಲ್ಲಿ ಏನಿದೆ, ಏನೇನು ಔಷಧಿ ಗುಣಗಳಿದೆ, ಇದನ್ನು ಕಂಡು ಹಿಡಿಯೋದನ್ನೇ ಬಯೋಪ್ರಾಸ್ಪೆಕ್ಟಿಂಗ್ ಅಂತ. ದೊಡ್ಡ ವಿಜ್ಞಾನ ಅದು. ಪ್ರಕೃತಿಯಲ್ಲಿ ಏನಿದೆ ಅಂತ ಬಯೋಪ್ರಾಸ್ಪೆಕ್ಟಿಂಗ್ ಈಗ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇದನ್ನು ಕಂಡುಹಿಡಿದುಕೊಂಡುಕೊಂಡು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇದನ್ನು ಬೇರೆ ರೀತಿಯಲ್ಲಿ ಮುಂದೆ ಔಷಧಿ ಕಂಪ್ನಿಗಳು ಅಥವಾ ನ್ಯೂಟ್ರಾಸ್ಯೂಟಿಕಲ್ ಕಂಪ್ನಿಗಳು ಗ್ರೇಪ್ ಸೀಡ್ ಇದಾಗಲೇ ಇದೆ, ಆದರೆ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಬಳಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೊಂದು, ನಾವು ಇತ್ತೀಚೆಗೆ ಏನು ಆ್ಯಂಟಿಬಾಡಿ ಥೆರಪಿ ನಮಗೆ ಕೋವಿಡ್ ಬಂದ ಮೇಲಂತೂ ತುಂಬ ಕಡೆ ನಾವು ಕೇಳ್ಪಟ್ವಿ. ನಮ್ಮ ದೇಹದ ಅಥವಾ ಸ್ಟೆಮ್ ಸೆಲ್ಗಳನ್ನು ಬಳಸ್ಕೊಂಡು ನಾವು ದೇಹ ಪ್ರೊಡ್ಯೂಸ್ ಮಾಡೋ ಆ್ಯಂಟಿಬಾಡಿಗಳನ್ನು ಹೊರಗಡೆ ಪ್ರೊಡ್ಯೂಸ್ ಮಾಡಿ ದೇಹಕ್ಕೆ ಇಂಜೆಕ್ಟ್ ಮಾಡುವಂಥದ್ದು. ದೇಹ ಪ್ರಾಕೃತಿಕವಾಗಿ ಅದೇ ಪ್ರೊಡ್ಯೂಸ್ ಮಾಡಬೇಕು. ಒಂದು ವೈರಸ್ ಬಂದರೆ, ಬ್ಯಾಕ್ಟೀರಿಯಾ ಬಂದರೆ ಅದರ ವಿರುದ್ಧವಾಗಿ ನಾವು ಬಾಡಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ವ್ಯಾಕ್ಸಿನ್ ಕೊಟ್ಟಾಗೂ ಬಾಡಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ್ಯಂಟಿಬಾಡಿ ಅನ್ನೋದೇನು, ಒಂದು ಆಯುಧ, ನಮಗೆ ರೋಗಾಣುಗಳ ವಿರುದ್ಧ
ನಾವು ಬಿಡ್ತಕ್ಕಂಥ ಆಯುಧವನ್ನು ಆ್ಯಂಟಿಬಾಡಿ ಅಂತಕ್ಕಂಥದ್ದು. ಆ ಆ್ಯಂಟಿಬಾಡಿಗಳನ್ನೇ ನಾವು ಹೊರಗಡೆ ತಯಾರು ಮಾಡಿ ದೇಹಕ್ಕೆ ಕೊಟ್ಟರೆ ನಮ್ಮ ದೇಹಕ್ಕೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗ್ಬೋದಾ ಅಂತ ಕೆಲಸಗಳು ನಡೀತಾ ಇದೆ. ಈ ಕೋವಿಡ್ ಸಂದರ್ಭದಲ್ಲಿ ಟಾಕ್ಸಿಝುಲಮ್ಯಾಬ್ ಈ ಥರ ಬೇರೆ ಬೇರೆ ಆ್ಯಂಟಿಬಾಡಿಗಳನ್ನು ರಿಜೆನರಾನ್ ಅಂತಕ್ಕಂಥ ಒಂದು ಕಂಪ್ನಿ ಮಾಡ್ತು ಅಮೆರಿಕಾದಲ್ಲಿ. ಟ್ರಂಪ್ಗೂ ಕೂಡ ಅದೇ ಔಷಧಿಯನ್ನು ಕೊಡ್ತು, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅವನು ಕೆಲವು ಹುಚ್ಚುಚ್ಚಾಗಿ ಹೇಳ್ದ ಅವನು. ಸೊ ಆ ರೀತಿಯ ಆ್ಯಂಟಿಬಾಡಿಗಳನ್ನು ಕ್ಯಾನ್ಸರ್ ಸೆಲ್ಗೂ ಕೊಟ್ಟರೆ ಅವು ಕ್ಯಾನ್ಸರ್ ಸೆಲ್ಗಳನ್ನು ಬೇಗ ಕೊಲ್ಲುವುದಕ್ಕೆ ಸಾಧ್ಯ ಅಂಥೇಳಿ ಒಂದು ನೇಚರ್ ಪತ್ರಿಕೆ ಹೊರತಂದಿದೆ. ಇದು ಒಂದು ರೀತಿಯಲ್ಲಿ ಈ ಆ್ಯಂಟಿಬಾಡಿಗಳನ್ನು ನಾವು ಬರೀ ವೈರಸ್ಸು ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಅಲ್ಲದೆ ಈ ರೀತಿ ಕ್ಯಾನ್ಸರ್ ಸೆಲ್ಗಳಿಗೂ ಕೂಡ ಈ ಕ್ಯಾನ್ಸರ್ ಸೆಲ್ಗಳನ್ನು ಅವು ಕ್ಯಾನ್ಸರ್ಗಳು ಬೇಗ ಸಾಯೋದಿಲ್ವಲ್ಲ ಅವು ಗ್ರೋತ್ ಆಗ್ತಾ ಹೋಗ್ತದೆ. ಅಂಥ ಸೆಲ್ಗಳನ್ನು ಒಡೆದು ಅವುಗಳನ್ನು ಕೊಲ್ತಕ್ಕಂಥ ಶಕ್ತಿ ಈ ಆ್ಯಂಟಿಬಾಡಿ. ಕೆಮೊಥೆರಪಿ, ರೇಡಿಯೇಷನ್ ಈಗ ಎಲ್ಲ ಕಡೆ ಕ್ಯಾನ್ಸರ್ಗೆ ಇರ್ತಕ್ಕಂಥ ಔಷಧಿ ಅಂತ ಅದು ಹೇಳಬೇಕು ಏನೋ ಗೊತ್ತಿಲ್ಲ, ಬಟ್ ಹಾಗೆ ಅದೇ ಇರತಕ್ಕಂಥದ್ದು, ಬೇರೆ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ಆ್ಯಂಟಿಬಾಡಿಗಳನ್ನು ಉಪಯೋಗಿಸಿ ಈ ಕ್ಯಾನ್ಸರ್ ಸೆಲ್ಗಳನ್ನು ಹೊಡಿಬೋದಾ, ಅವುಗಳನ್ನು ಕೊಲ್ಬೋದಾ, ಬೆಳೆದೇ ಇದ್ದ ಹಾಗೆ ನೋಡ್ಕೋಬೋದಾ, ಸಾಧ್ಯತೆ ಉಂಟು ಅಂಥೇಳಿ ಒಂದು ರಿಸರ್ಚ್ ಪೇಪರ್ ಬಂದಿರತಕ್ಕಂಥದ್ದು. ಇನ್ನು 2021ರಲ್ಲಿ ಅನೇಕ ವಿಜ್ಞಾನದ ಆವಿಷ್ಕಾರಗಳನ್ನು ಈ ವಿಷಯಗಳು 21ರಲ್ಲಿ ಮಹತ್ತರವಾದ ಹೆಜ್ಜೆ ವಿಜ್ಞಾನ ತೆಗೆದುಕೊಂಡಿರ್ತಕ್ಕಂಥ, ವಿಜ್ಞಾನ ಕಂಡುಹಿಡಿದ ಹೆಜ್ಜೆಗಳು ಯಾವ್ಯಾವು ಅಂಥೇಳಿ ಸೈನ್ಸು, ಟೆಕ್ನಾಲಜಿ ಇವುಗಳ ಬಗ್ಗೆ ಸಾಮಾನ್ಯವಾಗಿ ವರ್ಷದ ಕೊನೆಗೆ ಯಾವಾಗಲೂ ಆಗಿ ಮಾತಾಡ್ತಾರೆ. ಆ ರೀತಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಅವುಗಳನ್ನು ನಾವು ಕೂಡ ವಾರದ ವಿಜ್ಞಾನದಲ್ಲಿ ಅನೇಕ ಬಾರಿ ಕೆಲವು ವಿಷಯಗಳನ್ನು ನಾನು ಅವುಗಳನ್ನು ಗಮನಿಸ್ತಾ ಇದ್ದೆ. ಸುಮಾರನ್ನು ನಾವು ಕವರ್ ಮಾಡಿದ್ದೀವಿ. ನಾವು ಮಾತಾಡುವಾಗ ಅವುಗಳು ನಮ್ಮ ಚರ್ಚೆಗೆ ಬಂದಿದ್ದಾವೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಕೃತಕವಾದ ಬ್ರೈನ್ ಬ್ಲಾಬ್ ಒಂದು ಲ್ಯಾಬೊರೇಟರಿಯಲ್ಲಿ ಬ್ರೈನನ್ನು ಸಿದ್ಧ ಮಾಡೋಕ್ಕಾಗುತ್ತಾ, ಕ್ಯಾನ್ ವಿ ಕುಕ್ ಎ ಬ್ರೈನ್ ಇನ್ ದ ಲ್ಯಾಬ್ ಅಂತಕ್ಕಂಥದ್ದು. ಅವರು ಈ ಸಾರಿ ಕಳೆದ ವರ್ಷ ಇದಾಗಿದ್ದೇನು ಅಂತ ಹೇಳಿದರೆ, ಇದು ಆ ಬ್ರೈನನ್ನು ಲ್ಯಾಬಲ್ಲಿ ತಯಾರು ಮಾಡಿಬಿಟ್ಟು ಅವುಗಳಿಗೆ ಕಣ್ಣು ಬರುವಂತೆ ಮಾಡಿದೆ. ನೋಡಿ, ಇಲ್ಲಿ 2 ಕಣ್ಣುಗಳು ಬರುವಂತೆ ಮಾಡುವಂಥದ್ದು ಸಾಧ್ಯ ಇದೆ ಅನ್ನೋದನ್ನು ಲ್ಯಾಬಲ್ಲೇ ತೋರಿಸಿದರು. ಒಂದು ಬ್ರೈನನ್ನು ಲ್ಯಾಬಲ್ಲಿ ರೆಡಿ ಮಾಡಿ ಅದಕ್ಕೆ ಕಣ್ಣು ಬರೋ ಹಾಗೆ ಮಾಡುವಂಥದ್ದು ಕೃತಕವಾಗಿ, ಹೊಟ್ಟೆಯಲ್ಲಿ ಭ್ರೂಣದಲ್ಲಿ ಅಲ್ಲ. ಆ ಸಾಧ್ಯತೆಯನ್ನು ಕಂಡುಹಿಡಿಯಲಾಯಿತು. ಇನ್ನು ಮುಂದೆ ಇದು ಏನೆಲ್ಲ ಆಗ್ಬೋದು ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಸೊ ಕಣ್ಣುಗಳನ್ನು ಬೆಳೆಸಿ ಬ್ರೈನನ್ನು ಆಟೋಮ್ಯಾಟಿಕ್ ಅಲ್ಲ, ಲ್ಯಾಬಲ್ಲಿ ಕೃತಕವಾಗಿ ಬೆಳೆಸಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಏನಂತ ಹೇಳಿದರೆ, ಮೊದಲು ನಮಗೆ ಇತಿಹಾಸವನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಗಮನಿಸೋದಕ್ಕೆ ಹಿಂದೆ ಆರ್ಕಿಯಾಲಜಿ, ಅಲ್ಲಿ ಮನುಷ್ಯನ ಕೈ ಬೆರಳು ಎಲ್ಲೋ ಒಂದು ಕಡೆ ರೋಮಿಲಾ ಥಾಪರ್ ಹೇಳ್ತಾರೆ, ಯಾವುದೋ ಒಂದು ಕಲ್ಲಿನ ಮೇಲೆ ಮನುಷ್ಯನ ಶತಮಾನಗಳ ಹಿಂದಿನ ಕೈ ಬೆರಳುಗಳಿತ್ತು, ಅಲ್ಲಿ ಹೋಗಿ ನಾನು ಕೈ ಬೆರಳು ಜೋಡಿಸಿದಾಗ ನಾನು ಇತಿಹಾಸಕ್ಕೆ ಹೇಗೆ ನಾನು ಕನೆಕ್ಟ್ ಆದೆ ಅಂತಕ್ಕಂಥ ಒಂದು ವೈಬ್ರೇಟಿಂಗ್ ಫೀಲಿಂಗ್ ಅಂತ ಹೇಳಿ. ಸೊ ಹಾಗೆ ನಾವು ಪಳವಳಿಕೆಗಳನ್ನು, ಫಾಸಿಲ್ಸ್ಗಳು, ಬೋನ್ಗಳು ಇವುಗಳನ್ನೆಲ್ಲ ಹುಡುಕೊಂಡು ಹಿಂದೆ ಇತಿಹಾಸವನ್ನು ಮರುಸೃಷ್ಟಿ ಮಾಡ್ತಿದ್ದೀವಿ. ಎವರ್ ಚೇಂಜಿಂಗ್ ಪಾಸ್ಟ್ ಅಂತಾರೆ. ಯಾಕಂದರೆ ಮಾಹಿತಿಗಳು, ಫ್ಯಾಕ್ಟ್ಸ್ಗಳು ಬಂದ ಹಾಗೆ ಸ್ಪೆಕ್ಯುಲೇಟಿವ್ ಹಿಸ್ಟಾರಿಯೋಗ್ರಫಿ ಅಂತಾರೆ. ಹಿಸ್ಟಾರಿಯೋಗ್ರಫಿ ಅಂದರೆ ಇತಿಹಾಸವನ್ನು ಬರೆಯುವ ಕ್ರಮವನ್ನು, ಅದು ಬದಲಾಗ್ತಾ ಹೋಗ್ತದೆ. ಡೇವಿಡ್ ರೈಕ್ ಅಂತವನು, ಅನೇಕರು ಹೀಗೆ, ಈಗ ಹೂ ವಿ ಆರ್, ಹೌ ವಿ ಕೇಮ್ ಹಿಯರ್ ಅಂಥೇಳಿ ಪುಸ್ತಕ ಇದೆಯಲ್ಲ, ಅದು ಅಂತ ಹೇಳಿದರೆ ನಾವು ಯಾರು, ಇಲ್ಲಿಗೆ ಹೇಗೆ ಬಂದೆವು ಅಂತಕ್ಕಂಥದ್ದು. ಹೇಗೆ ನೋಡೋದು, ಪೇಲಿಯೋಜೆನೆಟಿಕ್ಸ್ ಅಂತಾರೆ. ಹಳೆಯ ಮೂಳೆಗಳನ್ನು ಎಲ್ಲ ತೆಗೆದು ಅವುಗಳಲ್ಲಿರೋ DNA ಕಲೆಕ್ಟ್ ಮಾಡಿ, ಅದರಲ್ಲಿ ಹೆಣ್ಣು ಗಂಡುನ DNA, ಮೈಟೊಕಾಂಡ್ರಿಯಲ್ DNA ಅಂತಾರೆ. ಅದು ಹೆಣ್ಣಿನಿಂದ ಮಾತ್ರ ಬರ್ತಕ್ಕಂಥದ್ದು. ಹೆಣ್ಣು ಯಾರು, ಗಂಡು ಯಾರು, ಇವ್ರ ಹಿಂದೆ ಎಲ್ಲಿ ಎನ್ಸಿಸ್ಟ್ರಸ್ಸು, ಇವರು ಎಲ್ಲಿಂದ ಬಂದವರು ಅಂತ ಹೇಳಿ ನಾವು ಅವರ ಭೂತಕಾಲವನ್ನು ಆಫ್ರಿಕಾದವರೆಗೂ ನಾವು ಟ್ರೇಸ್ ಮಾಡ್ಬೋದು. ಆ ಟ್ರೇಸ್ ಮಾಡೋದಕ್ಕೆ ಮೂಳೆಗಳು ಬೇಕಾಗಿತ್ತು. ಆದರೆ ಇದು ಬಹಳ ಇಂಟ್ರೆಸ್ಟಿಂಗು. ಈಗ ಮೂಳೆಗಳು ಬೇಡ, ಮಣ್ಣಿನಲ್ಲಿ DNA, ಮೂಳೆಯೇ ಬೇಕಾಗಿಲ್ಲ, ಮೈಟೊಕಾಂಡ್ರಿಯಲ್ DNA ಮಣ್ಣಿನಲ್ಲೇ ಸಿಗುತ್ತೆ. ಯಾವುದೋ ಮನುಷ್ಯ ಅವನ ದೇಹದಿಂದ ಶೆಡ್ ಇರ್ಬೋದು ಅಥವಾ ಹೂತಾಗ ಇರ್ತಕ್ಕಂಥದ್ದು ಇರ್ಬೋದು. ಹೂತು ಇಲ್ಲದಿದ್ದರೂ ಪರವಾಗಿಲ್ಲ, ನಾವೀಗ ಹೋಗುವಾಗ ಇನ್ನೊಂದು ಕಡೆ ನಡ್ಕೊಂಡು ಹೋಗುವಾಗ ವಿ ಶೆಡ್ ಅವರ್ DNA. ಸ್ಕಿನ್ ಇರ್ಬೋದು, ಇನ್ನೊಂದಿರ್ಬೋದು, ಹೇರ್ ಇರ್ಬೋದು, ಎಲ್ಲೋ ಒಂದು ನಮ್ಗೆ ಕಾಣಲ್ಲ. ಮೈಕ್ರೋಸ್ಕೋಪಿಕ್ಕಾಗಿ ನೋಡಿದರೆ ನಮ್ಮ ದೇಹ ಯಾವಾಗಲೂ ವಿಲ್ ಬಿ ಶೆಡ್ಡಿಂಗ್ ಅವರ್ DNA.
ಸ್ಕಿನ್ ಮೂಲಕ, ಬೇರೆ ರೀತಿಯ ಮೂಲಕ. ಅದು ನಮ್ಮ ಟ್ರೇಸ್ಗಳು ಆ ರೀತಿಯಾಗಿ DNA ಅನಾಲಿಸಿಸ್ಗಳ ಮೂಲ ನೋಡಿದರೆ ಸಿಗ್ತವೆ. ಹಾಗೆಯೇ ಮಣ್ಣನ್ನು ಅಗೆದಾಗ ಅಲ್ಲಿ ಮನುಷ್ಯನ DNA ಇದು ಅಂಥೇಳಿ ಮೂಳೆ ಅಥವಾ ಮೃತದೇಹವನ್ನು ಹೂತಿರುವ ಜಾಗವೇ ಬೇಕಾಗಿಲ್ಲ. ಇದುವರೆಗೂ ಅದನ್ನು ಹುಡುಕ್ತಾಯಿದ್ರು, ಎಲ್ಲಿ ಬಾಡೀಸ್ ಬರಿ ಮಾಡಿದ್ದಾರೆ ಅಲ್ಲಿ ಹೋಗಿ ಅದನ್ನು ಹುಡುದಿ ತೆಗೆದು, ಅದರಲ್ಲೂ ಕಿವಿ ಒಳಗಡೆ ಇರ್ತಕ್ಕಂಥ ಹೆಚ್ಚು DNA ಸ್ಟೋರ್ ಇರ್ತದೆ, ಅವುಗಳನ್ನು ಟೆಸ್ಟ್ ಮಾಡಿ ಇವರು ಇಲ್ಲಿಂದ ಬಂದರು ಅಂತೆಲ್ಲ ಹೇಳೋದಿತ್ತು. ಈಗೇನು ಹೇಳ್ತಿದ್ದಾರೆ, ಅದೇನು ಬೇಡ, ಮಣ್ಣಲ್ಲಿ ಹಾಗೇ ನಮಗೆ ಮೂಳೆಗಳೇ ಬೇಕಾಗಿಲ್ಲ, ಸತ್ತ ಹೆಣಗಳೇ ಬೇಕಾಗಿಲ್ಲ, ಹಾಗೇ ಮಣ್ಣಿನಲ್ಲಿ ನಾವು DNA ಹುಡ್ಕೊಂಡು ನಾವು ಆ್ಯನ್ಸಿಸ್ಟ್ರಿನ ಕಂಡುಹಿಡ್ಕೋಬೋದು ಅಂತಕ್ಕಂಥದ್ದು. ಇದು ಒಂದು ರೆವಲ್ಯೂಷನರಿ ಫೈಂಡಿಂಗು. ಯಾಕಂದರೆ ಅಲ್ಲಿ ಸಿಕ್ಕಿದ್ರೇ ನಮಗೆ ಇತಿಹಾಸ ಗೊತ್ತಾಗೋದು ಅಂತ ಇತ್ತಲ್ಲ, ಇನ್ನು ಮುಂದೆ ಜಸ್ಟ್ ಬೈ ಡಿಗ್ಗಿಂಗ್ ಎಲ್ಲಾದರೂ ಭೂಮಿಯನ್ನು ಅಗೆದು ಮಣ್ಣಿನಲ್ಲಿ DNA ಕಲೆಕ್ಟ್ ಮಾಡಿ ನಾವು ಟ್ರೇಸ್ ಮಾಡ್ಬೋದು ಅನ್ನೋದೊಂದು ಬಹಳ ಇತಿಹಾಸದ ಅರಿವಿಗೆ, ಇತಿಹಾಸವನ್ನು ತಿಳಿಯೋದಕ್ಕೆ ಇದು ಬಹಳಷ್ಟು ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ ಅನಿಸುತ್ತೆ. ಇನ್ನೊಂದು ರಿಪೋರ್ಟು, ಈಗ ಗಣಿಗಾರಿಕೆಯನ್ನು ನಮಗೆ ಗೊತ್ತಿದೆ, ಎಲ್ಲ ಕಡೆ ಗಣಿಗಾರಿಕೆಯನ್ನು ಮಾಡ್ತಾಯಿದ್ದೀವಿ. ಆ ಗಣಿಗಾರಿಕೆ ಆಕಾಶದಲ್ಲಿರೋ ಆಸ್ಟ್ರಾಯ್ಡ್ಗಳನ್ನು ಗಣಿಗಾರಿಕೆ ಮಾಡಬೇಕು. ಚಂದ್ರನ ಮೇಲೆ ಹೆಚ್ಚು ಕಣ್ಣು ಹಾಕಿಟ್ಟಿರೋದು ಅಂದರೆ ಕೆಲವು ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಏನು ನಾವು ಹೇಳ್ತೀವಲ್ಲ, ಲೀಥಿಯಮ್ಮು, ಕ್ಯಾಡ್ಮಿಯಮ್ಮು ಅಥವಾ ಬೇರೆ ಬೇರೆ ಆ ರೀತಿಯಾದ ಎಲಿಮೆಂಟ್ಸ್ಗಳು ಅಲ್ಲಿದ್ದಾವೆ. ಅಲ್ಲಿಂದ ಗಣಿಗಾರಿಕೆ ಮಾಡ್ಬೋದಾ, ರಾಕೆಟ್ ಬಿಟ್ಟು ಹೇಗೆ ಏನು ಅಂತೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ನಮಗೀಗ ಎಲೆಕ್ಟ್ರಿಕ್ ಕಾರ್ಗೆ ಎಲ್ಲೋ ರೇರ್ ಅರ್ತ್ ಬೇಕಾಗ್ತವೆ, ಇನ್ಯಾವುದೋ ಕಂಪ್ಯೂಟರ್ಸ್ಗೆ ಬೇಕಾಗ್ತವೆ, ಎಲಿಮೆಂಟ್ಸ್ ಇಲ್ಲ. ಈಗ ಇಡೀ ಆಫ್ರಿಕಾ ಖಂಡವನ್ನು ಕೆಲವು ರೀತಿ ಚೈನಾ ತನ್ನ ತೆಕ್ಕೆಗೆ ಯಾಕೆ ತಗೊಂಡಿದೆ ಅಂತ ಹೇಳಿದರೆ ಅಲ್ಲಿ ಕೆಲವು ಎಲಿಮೆಂಟ್ಸ್ಗಳಿದ್ದಾವೆ. ಅವುಗಳು ಯಾರ ಕೈಯಲ್ಲಿದೆಯೋ ಅವ್ರ ಕೈಯಲ್ಲಿ ಸೆಮಿಕಂಡಕ್ಟರ್ ಇರುತ್ತೆ, ಅವ್ರ ಕಡೆ ಯಾರ ಕೈಯಲ್ಲಿದೆಯೋ ಅವ್ರ ಕಡೆ ಕಂಪ್ಯೂಟರ್ ಚಿಪ್ಸ್ ಇರುತ್ತೆ, ಇಲ್ಲ ಅಂದರೆ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಆ ರೇರ್ ಅರ್ತ್ ಮೆಟೀರಿಯಲ್ಸು ಈ ಎಲಿಮೆಂಟ್ಸು ಭಾಳ ಸೂಕ್ಷ್ಮವಾಗಿ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಧಾತುಗಳನ್ನು ಕಂಡಿಟ್ಟಿದೆ, ಹುಡುಕಿ ಇಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಈಗೇನು ಮಾಡಿದ್ದಾರೆ, ಇದೆಲ್ಲ ಗಣಿಗಾರಿಕೆ ಮಾಡಿ ಸಾಲದು ಅಂಥೇಳಿ ಸಮುದ್ರ ತಳದಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥ ಡೀಪ್ ಸಿ ಮೈನಿಂಗ್ ಅಂತ ಹೇಳ್ತಾರೆ. ಆ ಡೀಪ್ ಸಿ ಮೈನಿಂಗ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಇದರಿಂದ ನಾವು ಇಕಲಾಜಿಕಲ್ ಇಶ್ಯೂಸು, ಡ್ಯಾಮೇಜಸ್ಸು ಏನಾಗ್ಬೋದು, ಇದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕು ಅಂತ ಹೇಳ್ತಕ್ಕಂಥ ವರದಿ. ಯಾಕಂದರೆ ಇವತ್ತಿಗೂ ನಮಗೆ ಸಮುದ್ರದ ಆಳದಲ್ಲಿ ಯಾವ್ಯಾವ ಜೀವಿಗಳಿದ್ದಾವೆ ಅಂತ ಸೂಕ್ಷ್ಮ ಜೀವಿಗಳಲ್ಲ, ಕಣ್ಣಿಗೆ ಕಾಣದೇ ಇರೋ ಜೀವಿಗಳಲ್ಲ, ಇತ್ತೀಚೆಗೆ ಒಂದು 5 ವರ್ಷದ ಮೊದಲು ಜಾಯಿಂಟ್ ಸ್ಕ್ವಿಡ್ ಅದು ಸಮುದ್ರ ತಳದಲ್ಲಿ ಮೇಲೆ ಬರ್ತಾನೆ ಇರಲಿಲ್ಲ, ಅದು ಸಮುದ್ರ ತಳದಲ್ಲಿಯೇ ಬದುಕ್ತಾ ಇತ್ತು ಅಂತ ಹೇಳಿ ಕಂಡುಹಿಡಿದ್ರು. ಆ ಥರ ಎಷ್ಟೋ ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ನಮಗೆ ಇನ್ನೂ ಗೊತ್ತಿರಲಿಲ್ಲ. ತಳದಲ್ಲಿ ಸಮುದ್ರ ತಳದಲ್ಲಿ ನದಿಗಳಿದ್ದಾವೆ, ಅದು ಇನ್ನೊಂದು ದಿವಸ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಸೊ ಹಾಗೆ ಅಂಥ ಒಂದು ಸಮುದ್ರ ತಳ ನಮ್ಗೆ ಗೊತ್ತಿಲ್ಲ. ಅಂಥ ಸಮುದ್ರ ತಳವನ್ನು ನಾವು ಈಗ ಗಣಿಗಾರಿಕೆಗೆ ಇಳಿದಿದ್ದೀವಿ. ಅದು ಕೆನಡಾದು ಅನೇಕ ಕಂಪ್ನಿಗಳು ಸಮುದ್ರ ತಳವನ್ನು ಗಣಿಗಾರಿಕೆ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ಬೋದು, ಇಲ್ಲೇನೋ ನಮ್ಮ ಕಾರ್ ಓಡ್ಬೋದು, ಆದರೆ ಸಮುದ್ರದ ಇಕೋಸಿಸ್ಟಮು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾವು ಎಲ್ಲ ಅಸೆಸ್ ಮಾಡಿ ಮಾಡಬೇಕೋ ಬೇಡ, ಇದೆಲ್ಲ ಸ್ವಲ್ಪ ಎಥಿಕ್ಸು ಎಲ್ಲವನ್ನೂ ತಂದು ನೋಡಬೇಕಾಗ್ತದೆ ಅಂತಕ್ಕಂಥ ವಿಷಯ. ಇದು ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ವಿ. ಇತ್ತೀಚೆಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 90 ನಿಮಿಷ ಅದು ಈ ಟೇಬಲ್ ಟೆನ್ನಿಸ್ ಆಟವನ್ನು ಮಷೀನ್ ನೋಡಿ ಆ ಮಷೀನು ಆಟ ಆಡಿ ಮನುಷ್ಯನನ್ನು ಸೋಲಿಸುವಂಥದ್ದು. ಮೊದಲೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ನೋಡಬೇಕಾಗಿತ್ತು. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಷ್ಟು ಒಂದು ದಿನ ನೋಡಬೇಕು ಆಟನ, ಒಂದು ದಿನ ನೋಡಿದ ಮೇಲೆ ತಾನು ಆಟಕ್ಕೆ ಇಳಿದು ಆಟ ಆಡಿ ಗೆಲ್ಬೋದಾ? ಹಾಗೇನಿಲ್ಲ. ಇವು ಹೇಳ್ತಿದ್ದೆ 90 ನಿಮಿಷ ಆಟ ಆಡೋದನ್ನು ಚೆನ್ನಾಗಿ ನೋಡಿಕೊಂಡು ತಾನು ಆಟಕ್ಕೆ ಇಳಿದು ಆಟಗಾರನ, ಜಗತ್ತಿನ ಶ್ರೇಷ್ಠ ಆಟಗಾರನ ಸೋಲಿಸುವಂಥದ್ದು. 90 ನಿಮಿಷ ಸಾಕು ಈ ಮಷೀನ್ಗೆ ಅಂತ. ಅದು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ಇದು ಒಮಿಕ್ರಾನ್, ಈಗ ಹೊಸದಾಗಿ ಬಂದಿರತಕ್ಕಂಥ ಕೋವಿಡ್ನ ವೇರಿಯಂಟು, ಅದು ಇನ್ನೂ ಎಷ್ಟು ಹೆಚ್ಚು ಯಾವ ರೀತಿಯಲ್ಲಿ ವಿಕಾಸ ಆಗ್ಬೋದು. ಈಗ ಹೇಳುವಂಥದ್ದು ಒಮಿಕ್ರಾನು ಎಲ್ಲ ಸ್ಟಡಿಗಳ ಪ್ರಕಾರ ಭಾಳ ಮೈಲ್ಡ್ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಅದು ಫೈನಲ್ ವರ್ಡ್ ಯಾರೂ ಹೇಳಿಲ್ಲ, ಲಾಸ್ಟ್ ವರ್ಡ್ ಇಲ್ಲ. ಆದರೆ ಈಗ ಸದ್ಯಕ್ಕೆ ಗಮನ ಇರೋದು ಇಟ್ ಈಸ್ ಎ ಮೈಲ್ಡ್ ಒನ್. ಆ ಥರ ಬಹಳ ತೊಂದರೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಗಮನ ಬಂದಿದೆ. ಆದರೆ ಇದಾಗಲೇ ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಒಮಿಕ್ರಾನ್ ಇರತಕ್ಕಂಥ ಕಾಯಿಲೆ ಪಾಪ್ಯುಲೇಷನ್ನು ಡೆಲ್ಟಾನ ರಿಪ್ಲೇಸ್ಮೆಂಟ್ ಮಾಡಿದೆ. ಡೆಲ್ಟಾ ಮೊದಲು ವೇರಿಯಂಟ್ ಇದ್ದಿದ್ದು,
ಈಗ ಹೆಚ್ಚು ಜನರಿಗೆ ಕೋವಿಡ್ ಕಾಯಿಲೆ ಬಂದಿರುವಂಥದ್ದು, ಕೊರೋನಾ ಕಾಯಿಲೆ ಬಂದಿರುವಂಥದ್ದು, ಕಾಯಿಲೆಯಲ್ಲಿ ಇರತಕ್ಕಂಥ ಜನರು ಹೆಚ್ಚಿನವರು ಇದಾಗಲೇ ಒಮಿಕ್ರಾನಿಂದಲೇ ಬಂದಿರೋರು ಆಗಿದ್ದಾರೆ ಆ ರಾಷ್ಟ್ರಗಳಲ್ಲಿ. ನಮ್ಮಲ್ಲಿ ಅಷ್ಟು ಬಂದಿಲ್ಲ, ಬಟ್ ಆದರೆ ಹೊಸ ವೈರಾಣುಗಳು ಹೇಗೆ ಎಮರ್ಜ್ ಆಗ್ಬೋದು, ಯಾವ್ಯಾವ ಕಾರಣದಿಂದ ಆಗ್ಬೋದು ಅಂತ ನಾನು ಮೊನ್ನೆಯಲ್ಲಿ ಓದ್ತಾ ಇದ್ದೆ. ಈ ಮೂಲಭೂತವಾಗಿ ಕೋವಿಡ್ ಬರೋದಕ್ಕೆ ಕಾರಣ SARS-CoV-2 ವೈರಸ್ ಬರೋದಕ್ಕೆ ಕಾರಣ ಕಾಡಲ್ಲಿ ಬಾವಲಿ ಅದು ಇದೆಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಆದರೆ ಇನ್ನೊಂದು ಆ್ಯಂಗಲ್ ಇದೆ ಅಲ್ಲಿ. ಚೈನಾದ ಟ್ರೆಡಿಷನಲ್ ಮೆಡಿಸಿನಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬಾವಲಿಯ ಹಿಕ್ಕೆ, ಅದರ ಲಿಟ್ಟರ್, ಅದರ ಹಿಕ್ಕೆ ತಂದು ಅದರಲ್ಲಿ ಏನೋ ಒಂದು ಔಷಧಿಯನ್ನು ಮಾಡಿ ಕಣ್ಣಿನ ಬೇನಿಗೆ ಅದನ್ನು ಔಷಧಿಯಾಗಿ ಬಳಸ್ತಾರಂತೆ. ಸೊ ಹಾಗಾಗಿ ಕೆಲವ್ರು ಹೇಳೋದು, ಹೌದು ಈ ಬಾವಲಿಯಿಂದ ಹೇಗೆ ಬಂತು, ಬಾವಲಿ ಅಲ್ಲಿ ಹೋಗಿದ್ರು ಕಾಡು ನಾಶ ಆಗೋ ಹಾಗೆ ಬಂತು ಅಂತ ಒಂದು. ಇನ್ನೊಂದು, ಬಾವಲೆ ಹಿಕ್ಕೆಯಲ್ಲಿ ಬಳಸಿ ಅದರಿಂದ ಈ ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ ಮೂಲಕ ಒಂದು ಔಷಧಿಯನ್ನು ಮಾಡಿ ಕಣ್ಣಿಗೆ ಬಿಡ್ತಾ ಇದ್ದರಂತೆ, ಕಣ್ಣಿನ ಬೇನಿಗೆ. ಆ ಮೂಲಕನೂ ಇದು ಇವಾಲ್ವ್ ಆಯ್ತಾ ಬಂತ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಕೆಲವು ಔಷಧಿಗಳು ಇತ್ತೀಚೆಗೆ ಬಂದಿರತಕ್ಕಂಥ ಔಷಧಿಗಳಿಂದಲೂ ಕೂಡ ಇದು ನಮ್ಮ ಕೊಟ್ಟ ಔಷಧಿಯಿಂದಲೂ ಕೂಡ ಇದು ಮ್ಯೂಟೇಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಇನ್ನೊಂದು, ಇತ್ತೀಚೆಗೆ ಒಂದು ವರದಿ ಬಂತು, ರೆಮ್ಡೆಸಿವಿರ್, ನಾವು ಏನು ಕೋವಿಡಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಜನರು ಅದನ್ನು ಶ್ರೀಮಂತರು ಹೇಗೋ ಮಾಡಿ ತಂದು ರೆಮ್ಡೆಸಿವಿರ್ ಎಲ್ಲಾದರೂ ಸಿಕ್ಕಿದರೆ ಸಾಕು ಅಂತ ಮಾಡಿದರು. ಆದರೆ ಈಗ ಅದು ಏನೂ ವರ್ಕ್ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ವರದಿಗಳಿದ್ದಾವೆ. ಸೊ ಈಗ ಯಾವ ರೀತಿ ಇದು ಮ್ಯೂಟೇಟ್ ಆಗೋದಕ್ಕೆ, ಒಂದು ಈಗ ಅಲ್ಲಿ ಮ್ಯೂಟೇಟ್ ಆಗೋದಕ್ಕೆ ಕಾರಣ ಬೋಟ್ಸ್ವಾನಾದಲ್ಲಿ HIV ಪೇಷಂಟಿಗೆ ತಗುಲಿದ್ರಿಂದ HIV ದೇಹದಲ್ಲಿ ಎಲ್ಲ ಇಮ್ಯುನಿಟಿ ಇರೋದೇ ಇಲ್ಲ. ಅದಕ್ಕೆ HIV ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಇಮ್ಯುನಿಟಿ ಇಲ್ಲದೇ ಇರೋವಂಥದ್ದು ಅಂತ. ಸೊ ಹಾಗಾಗಿ ಅಂಥವ್ರ ದೇಹದಲ್ಲಿ ಇದು ಬೇಗ ಮ್ಯೂಟೇಟ್ ಆಯಿತು, ಅಂಥವ್ರ ದೇಹ ಹೋದಾಗ ಮ್ಯೂಟೇಟ್ ಆಯಿತಾ, ಅಥವಾ ಈ ಮ್ಯೂಟೇಟ್ ಆಗೋದು ಮನುಷ್ಯನಿಂದ ಪ್ರಾಣಿಗೆ ಹೋಗಿ ಪ್ರಾಣಿಯಿಂದ ವಾಪಸ್ ಬರುವಾಗ ಮ್ಯೂಟೇಟ್ ಆಗಿ ಬಂತಾ. ಈಗ ಟೈವಾನಲ್ಲಿ ಒಂದು ಲೇಡಿಗೆ ಇಲಿ ಕಚ್ಚಿದಾಗ ಆ ಇಲಿಗೂ ಕೋವಿಡ್ ಇತ್ತು. ಹಾಗಾಗಿ ಮನುಷ್ಯನಿಂದ ಪ್ರಾಣಿಗೆ ಹೋಗಿ ಪ್ರಾಣಿಯಿಂದ ಮತ್ತೆ ವಾಪಸ್ ಬಂದಾಗ ಇನ್ನೂ ಹೆಚ್ಚು ಮ್ಯೂಟೇಟ್ ಆಗುವ ಸಾಧ್ಯತೆ ಇದೆಯಾ, ಇವುಗಳನ್ನೆಲ್ಲ ಗಮನ. ಹೇಗೆ ಮ್ಯೂಟೇಟ್ ಆಗಬಹುದು ಮನುಷ್ಯನಿಂದ ಪ್ರಾಣಿಗೆ ಹೋಗಿ, ನಾವು ಬಳಸಿದ ಔಷಧಿಯಿಂದ, ಅಥವಾ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಕುಂಠಿತವಾಗಿರುವ ವ್ಯಕ್ತಿಯ ದೇಹದಲ್ಲಿ ಇದು ಮ್ಯೂಟೇಟ್ ಆಗುತ್ತಾ, ಹೀಗೆ ಹೇಗೆ ಇವಾಲ್ವ್ ಆಗ್ಬೋದು ಅಂತಕ್ಕಂಥದ್ದನ್ನು ಇದೊಂದು ವರದಿ ಬಂದಿದೆ, ಚೆನ್ನಾಗಿದೆ ಅದು. ಸೊ ಇದು ಇನ್ನೊಂದು ಕೋವಿಡ್ ಬಗ್ಗೆನೇ ಇರ್ತಕ್ಕಂಥದ್ದು. ಈ ಕೋವಿಡ್ಗೆ ಔಷಧಿ, ಈ ಶಾರ್ಕ್ಗಳೆಲ್ಲ ಆ್ಯಂಟಿಬಾಡಿಯಲ್ಲಿ ಏನೋ ಒಂದು ಟೆಸ್ಟ್ ಮಾಡಿದ್ದಾರೆ. ಆ ಶಾರ್ಕ್ ಮೀನಿನ ದೇಹದ ರಕ್ಷಣೆಗೆ ರೋಗ ನಿರೋಧಕ ರಾಸಾಯನಿಕಗಳು ಅದ್ರ ದೇಹದಲ್ಲಿ ಇದೆಯಲ್ಲ, ಆ ರೋಗ ನಿರೋಧಕ ಶಕ್ತಿಗಳನ್ನು ನಾವೇನಾದ್ರು ಅದನ್ನು ಎಷ್ಟು ಮೀನು ಹಿಡಿಬೇಕಾಗುತ್ತೋ ಏನೋ ಗೊತ್ತಿಲ್ಲ ಶಾರ್ಕ್ಗಳನ್ನು. ಆದರೆ ಶಾರ್ಕ್ಗಳ ಕೊಬ್ಬನ್ನು ಇದಾಗಲೇ ವ್ಯಾಕ್ಸಿನ್ಗೆ ಬಳಸ್ತಾ ಇದ್ದರು, ನಾವು ಒಂದು ಸಾರಿ ಹೇಳಿರ್ಬೋದು. ಆದರೆ ಈಗೇನು ಹೇಳ್ತಿದ್ದಾರೆ, ಆ ಶಾರ್ಕ್ಗಳಿರೋ ಆ್ಯಂಟಿಬಾಡೀಸು ಈ ವೈರಾಣುವನ್ನು ಕೊಲ್ಲುತ್ತೆ, ಹಾಗಾಗಿ ನಾವು ಅದರ ಔಷಧಿಯಾಗಿ ಬಳಸ್ಬೋದು. ಔಷಧಿಯಾಗಿ ಮುಂದೆ ವ್ಯಾಕ್ಸಿನ್ನು ಲಸಿಕೆ ಒಂದು ಕಡೆ ಆದರೆ ಬೇರೆ ಬೇರೆ ರೀತಿಯ ಔಷಧಿಗಳು ಬರ್ತಾ ಇದೆಯಲ್ಲ, ಅಂಥ ಔಷಧಿಗಳಿಗೆ ಇದನ್ನು ಬಳಸ್ಬೋದಾ ಅಂತಕ್ಕಂಥದ್ದನ್ನು ಕಂಡುಹಿಡಿದಿದ್ದಾರೆ. ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಒಂದು ಇಂಟ್ರೆಸ್ಟಿಂಗ್ ನ್ಯೂಸು. ಈ ಝೀಬ್ರಾ ಫಿಂಚ್ ಅಂತಕ್ಕಂಥ ಈ ಹಕ್ಕಿ, ಅದು ಮೊಟ್ಟೆ ಕಾವು ಕೊಡ್ತಾ ಇರುತ್ತೆ. ಆದರೆ ವಾತಾವರಣದಲ್ಲಿ ಶಾಖ ಹೆಚ್ಚು ಕಮ್ಮಿ ಆದಾಗ ಅದರ ಹಾಡು ಬದಲಾಗುತ್ತಂತೆ, ಅದರ ಧ್ವನಿ ಬದಲಾಗುತ್ತೆ, ಹಾಡು ಮತ್ತು ಅದರ ಧ್ವನಿ ಬದಲಾಗುತ್ತೆ. ಆ ಧ್ವನಿ ಬದಲಾದಾಗ ಮೊಟ್ಟೆ ಒಳಗಡೆ ಇರುವ ಮರಿ ತಯಾರಾಗ್ತಾ ಇರುತ್ತಲ್ಲ, ಆ ಮರಿಯ ದೇಹದ ಸೆಲ್ಲಿನ ಒಳಗಿರುವ ಮೈಟೊಕಾಂಡ್ರಿಯಾ, ಅದರ ಜೀವಕೋಶಗಳು ಎಷ್ಟು ಎನರ್ಜಿಯನ್ನು ಖರ್ಚು ಮಾಡಬೇಕು, ಹೀಟ್ ಜಾಸ್ತಿ ಆಗ್ತಿದೆ ಅಂದರೆ ಅಲ್ಲಿ ಒಳಗಡೆ ಹೀಟ್ ಕಮ್ಮಿ ಮಾಡೋ ಪ್ರಯತ್ನ ಮಾಡ್ತಾವಂತೆ. ಆ ಬ್ಯಾಲೆನ್ಸಿಂಗ್ ಹೇಗಾಗುತ್ತೆ ಅಂದರೆ, ಇದರ ಹಾಡಿನ ಧ್ವನಿ ಅದಕ್ಕೆ ಕೇಳಿ ಇದೊಂಥರ ನಮ್ಮ ಅಭಿಮನ್ಯುನ ಕಥೆ ಹೇಳಿದಾಗ ಅನ್ನಿಸ್ತದೆ ಇದು. ಸೊ ಇದು ಅದರ ಹಾಡಿನ ಧ್ವನಿಯ ಮೂಲಕ ಆ ಜೀವಕೋಶ ಹೇಗೆ ನಾನು ಅಡ್ಜಸ್ಟ್ ಆಗಬೇಕು ಅಂತ ಮೊಟ್ಟೆ ಒಳಗಡೆ ನಿರ್ಧಾರವನ್ನು ತೆಗೆದುಕೊಳ್ತದೆ. ಅದರ ಧ್ವನಿ ಒಂದು ಏರಿಳಿತದಲ್ಲಿ ಒಂದು ಪ್ರಕಾರವಾಗಿ ಯಾವ್ಯಾವ ಫ್ರೀಕ್ವೆನ್ಸಿ ವೇವ್ಲೆಂತು ಅದು ಹೇಗಿದೆ ಅನ್ನೋದರ ಮೇಲೆ ಅದರ ಶಾಖ ಉತ್ಪತ್ತಿ ಮತ್ತು ಅದರ ಮೆಟಬಾಲಿಸಮನ್ನು ಒಳಗಡೆ ಅಡ್ಜಸ್ಟ್ ಮಾಡಿಕೊಳ್ತದೆ. ಅಡ್ಜಸ್ಟ್ ಯಾಕೆ ಮಾಡ್ಕೊಳ್ತದೆ? ಹಾಡಿನಿಂದ ಯಾವ ರೀತಿ ಹಾಡು ಹೇಳ್ತಾ ಇದ್ದಾನೆ ಅನ್ನೋದು, ಹಾಡು ಹೇಳ್ತಾ ಇದೆ ಈ ಹಕ್ಕಿ ಅನ್ನೋದರ ನಿರ್ಧಾರವಾಗಿ ಒಳಗಡೆ ಬಯೋಲಾಜಿಕಲ್ ಪಾತ್ವೇ, ಅದರ ಜೈವಿಕ ಪ್ರಕ್ರಿಯೆ
ಹಾಡಿನ ಧ್ವನಿಯನ್ನು ಕೇಳಿ ಬದಲು ಮಾಡ್ಕೊಳ್ತದಂತೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಿಂದೆ ಸುಮಾರು 11ನೇ ಶತಮಾನದಲ್ಲಿ ಬಹಳ ದೊಡ್ಡ ಪಾದ್ರಿ ಇದ್ದ ಒಬ್ಬ. ಅವನಿಗೆ ಹೆಸರು ಒಕ್ಯಾಮ್ ಅಂತ. ಆ ಒಕ್ಯಾಮ್ನ ಭಾಳ ಕಡೆ ನಾವು ಒಂದು ಕೋಟ್ ಮಾಡ್ತೀವಿ. ಒಕ್ಯಾಮ್ ಏನು ಹೇಳ್ದ, ಧರ್ಮ ಮತ್ತು ವಿಜ್ಞಾನವನ್ನು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು. ಹಿಂದೆ ಏನಿತ್ತು, ಯಾವ ವಿಜ್ಞಾನವಿದ್ದರೂ ಧರ್ಮಕ್ಕೆ ಅಡಿಯಾಗಿರಬೇಕು. ಹಾಗಾಗಿ ಗೆಲಿಲಿಯೋ ಬ್ರೂನೋವನ್ನು ಸುಟ್ಟೇ ಹಾಕಿದರು. ಕ್ರಿಶ್ಚಿಯನ್ ಹೆರೆಟಿಕ್ಸ್ ಅಂತ ಹೇಳ್ತಿದ್ರು, ಕ್ರಿಶ್ಚಿಯನ್ ಧರ್ಮದವರು. ಬೈಬಲ್ ಜಗತ್ತನ್ನು ಸೃಷ್ಟಿ ಮಾಡಿದ್ದು ದೇವರು ಹೀಗೆ ಸ್ವರ್ಗ ನರಕ ಒಂದು ಕಲ್ಪನೆ ಇದೆಯಲ್ಲ ಧರ್ಮದಲ್ಲಿ, ಅದರ ವಿರುದ್ಧವಾಗಿ ವಿಜ್ಞಾನ ಏನೋ ಬೇರೆ ಹೇಳುತ್ತೆ ಅಂತ ಹೇಳಿದರೆ, ಹಾಗಾಗಿ ಎಷ್ಟೋ ಪಾದ್ರಿಗಳು ವಿಜ್ಞಾನಿಗಳಿದ್ದರು. ಈಗ ಕಾಪರ್ನಿಕಸ್ ಕೂಡ ಒಬ್ಬ ಪಾದ್ರಿ. ಆದರೆ ಪಾದ್ರಿ ಅಂತ ಹೇಳ್ಕೊಳ್ಳಿಲ್ಲ, ಪಾದ್ರಿ ಹೆಸರಲ್ಲಿ ಬರೀಲಿಲ್ಲ, ಬೇರೆ ಯಾರ್ದೋ ಹೆಸರಲ್ಲಿ ಬರೆಯುವಂಥದ್ದು. ಡಾರ್ವಿನ್ನು ಹಾಗೆ ಮಾಡ್ದ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಕೊನೆಗೆ ಕೆಲವು ಸತ್ತು ಹೋದ ಮೇಲೆ ಇವರೇ ಅವರು ಅಂತ ಗೊತ್ತಾಗಿತ್ತು. ಈ ಒಕ್ಯಾಮ್ ಏನು ಹೇಳ್ದ, ಇಲ್ಲ ಈ ಧರ್ಮಕ್ಕೂ ವಿಜ್ಞಾನಕ್ಕೂ ನಾವು ತಾಳೆ ಹಿಡಿದು ನೋಡಬಾರ್ದು, ಧರ್ಮದ ಅಡಿ ವಿಜ್ಞಾನ ಬರಬಾರ್ದು. ಅದು ಕಾರಣ ರೀಸನ್ ಮೇಲೆ ಇರ್ತಕ್ಕಂಥದ್ದು, ಇದು ಫೇತ್ ಮೇಲೆ. ಲೋಗೋಸ್ ಅಂತ ಹೇಳ್ತಾರೆ. ಲೋಗೋಸ್ ಅಂದರೆ ಲಾಜಿಕ್, ಆಯಿತಾ. ಸೊ ಮೈಥೋಸ್ ಆ್ಯಂಡ್ ಲೋಗೋಸ್ ಅಂತ. ಮೈಥೋಸ್ ಅಂದರೆ ಮೈಥಾಲಜಿ, ಗ್ರೀಕ್ ಮೈಥೋಸ್ ಅಂತ ಹೇಳ್ತಾರೆ. ಕೆರೆನ್ ಆರ್ಮ್ಸ್ಟ್ರಾಂಗ್ ಆಕೆ ಒಂದು ಪುಸ್ತಕ ಬರೆದಿದ್ದಾಳೆ, ತುಂಬ ಚೆನ್ನಾಗಿದೆ, ಮೈಥೋಸ್ ಅಲ್ಲಿ. ಹೇಗೆ ಆದರೆ ಲೋಗೋಸ್ ಅಂದರೆ ಕಾರ್ಯ, ಕಾರಣ, ಸಂಬಂಧ, ರೀಸನ್, ಸೈನ್ಸು ಇದು ಹೇಳ್ತಕ್ಕಂಥದ್ದು. ಮೈಥೋಸು ಅಥವಾ ಫೇಯ್ತು ಧರ್ಮ ಹೇಳ್ತಕ್ಕಂಥದ್ದು. ಇಲ್ಲಿ ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇವನೇನು ಹೇಳ್ದ, ಇವೆರಡನ್ನು ಬೇರೆ ಮಾಡಬೇಕು ಅಂತ. ಇನ್ನೊಂದು ಅವನು ಬಹಳ ಮುಖ್ಯವಾಗಿ ಏನು ಹೇಳಿದ್ದು ಅಂದರೆ, ನಾವು ನಿಜವಾದ ಒಂದು ಅನಂತ ಸತ್ಯ ಅಂತ ಹೇಳ್ತಕ್ಕಂಥದ್ದು ಬಹಳ ಸರಳವಾಗಿರ್ತದೆ ಅಂತ. ಸತ್ಯ ಸರಳವಾಗಿರ್ತದೆ, ಸಿಂಪಲ್ಲಾಗಿರುತ್ತೆ. ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟಲ್ಲಿ ಒಂದು ಥಿಯರಿ ಹೇಳ್ತಾರೆ, KISS ಅಂತೇಳಿ, KISS, ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಸ್ಟುಪಿಡ್ ಅಂತ. ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಸ್ಟುಪಿಡ್, ಭಾಳ ಕಾಂಪ್ಲಿಕೇಟ್ ಮಾಡಬೇಡಿ ಅಂತ. ಸಿಂಪ್ಲಿಸಿಟಿ ಈಸ್ ಅಲ್ಟಿಮೇಟ್ ಸೊಫಿಸ್ಟಿಕೇಷನ್ ಅಂತಲೂ ಹೇಳ್ತಾರೆ. ಸಿಂಪಲ್ಲಾಗಿ ಇರೋದು ಬಹಳ ಸುಲಭ ಅಲ್ಲ, ಬಹಳ ಕಷ್ಟ. ಅದು ಏನು ಯೋಚನೆ ಮಾಡದೆ ಕೂರಿ ಅಂತ ಹೇಳಿದ ಹಾಗೆ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು. ಒಕ್ಯಾಮ್ ಏನು ಹೇಳ್ದ, ನೆಸೆಸಿಟೀಸ್ ಎಂಟಿಟಿ ಶುಡ್ ನಾಟ್ ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ. ಅಂದರೆ ಯಾವುದೇ ಒಂದು ಥಿಯರಿ ಹೇಳುವಾಗ ಅದನ್ನು ಗೋಜಲಗೊಳಿಸ್ಬೇಡಿ, ಕಾಂಪ್ಲೆಕ್ಸ್ ಮಾಡಬೇಡಿ, ಯಾಕಂದರೆ ಸತ್ಯ ಹಾಗಿಲ್ಲ ಅಂತ. ಒಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಒಂದು ಏನಂತ ಹೇಳಿದರೆ, ಒಕ್ಯಾಮ್ಸ್ ರೇಸರ್, ದಿ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಈಸ್ ಯೂಶ್ವಲಿ ದಿ ಕರೆಕ್ಟ್ ಒನ್ ಅಂತ. ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಇಸ್ ದಿ ಕರೆಕ್ಟ್ ಒನ್ ಅಂತ. ಕಾಂಪ್ಲೆಕ್ಸ್ ಅಲ್ಲ. ಕೆಲವರು ಹೇಳ್ತಾರಲ್ಲ ಕನ್ಫ್ಯೂಸ್ ಮಾಡೋದಕ್ಕೆ. ಯಾರು ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, ಚೆನ್ನಾಗಿ ಯಾರಿಗೆ ಒಳಗಡೆ ತಿಳಿದಿರೋಲ್ವೋ ಅವರು ಹೊರಗೂ ಕನ್ಫ್ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ದೊಡ್ಡ ವೈಜ್ಞಾನಿಕ ಥಿಯರಿಗಳನ್ನು ಭಾಳ ಸಿಂಪಲಾಗಿ E=mc², ಭಾಳ ಸರಳ ಸೂತ್ರ ಹೊರನೋಟಕ್ಕೆ, ಬಟ್ ಜಗತ್ತನ್ನೇ ಹಿಡಿದಿಟ್ಟಿದೆ. ಹಾಗಾಗಿ ಅವನು ಹೇಳೋಂಥದ್ದು ಸಿಂಪ್ಲಿಸಿಟಿ, ಸಿಂಪಲ್ ಎಕ್ಸ್ಪ್ಲನೇಷನ್ ಇಸ್ ದ ಟ್ರೂತ್ಫುಲ್ ಎಕ್ಸ್ಪ್ಲನೇಷನ್ ಅಂತ ಒಕ್ಯಾಮ್ ಹೇಳ್ದ. ಒಕ್ಯಾಮ್ನ ಕೆಲವು ಕೋಟ್ಗಳನ್ನು ನೋಡ್ಬೋದು, ಭಾಳ ಚೆನ್ನಾಗಿದೆ ಅವನು ಹೇಳಿರ್ತಕ್ಕಂಥದ್ದು. ಪಾದ್ರಿ ಆದರೂ ಒಂದು ವಿಜ್ಞಾನದ ಉನ್ನತಿಗೆ ಅವನು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಮೈಲುಗಲ್ಲನ್ನು ಅವನಿಂದ ಆಯಿತು, ಒಂದು ಮೆಟ್ಟಿಲು ಅವನು ಕಟ್ಟಿಕೊಟ್ಟ ವಿಜ್ಞಾನದ ಹಾದಿಗೆ ಅಂತ ಹೇಳ್ತಕ್ಕಂಥದ್ದು ಅನೇಕರು ಗಮನಿಸ್ತಾರೆ. ಸೊ ಅವನು ಹೇಳಿದ ಮೇಲೆ ಕಾಪರ್ನಿಕಸ್ಸು ಬೇರೆ ರೀತಿಯಲ್ಲಿ ಅದನ್ನು ಕಂಡುಹಿಡಿಯೋಕ್ಕೆ ಕಾರಣವಾಯಿತು. ಇದು ನಾನು ಮೊದಲೇ ಒಂದು ಹೇಳಿದೆ ನಿಮಗೆ, ಈ DNA ಮಣ್ಣಲ್ಲಿ ಕಂಡುಹಿಡಿಬೋದು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇದು ಕೂಡ ನಾವು ಯಾವ್ಯಾವ ರೀತಿ ಇನ್ಸೆಕ್ಟ್ಸ್ ಇದೆ, ಇವುಗಳಿದೆ ಅಂತ ಕಂಡುಹಿಡಿಯೋದಕ್ಕೆ ಆ ಕೀಟಗಳನ್ನೇ ಹಿಡಿದು ತಂದು ಮಾಡಬೇಕಾಗಿಲ್ಲ. ಆ DNA ಗಾಳಿಯಿಂದಲೇ ನಾವು DNA ಇನ್ ಏರ್ ಕ್ಯಾನ್ ಕ್ಯಾಟಲಾಗ್ ಹಿಡನ್ ಇನ್ಸೆಕ್ಟ್ಸ್ ಆಲ್ ಅರೌಂಡ್ ಅಸ್ ಅಂತ ಹೇಳ್ಕೊಳ್ತಕ್ಕಂಥ. ಗಾಳಿನೇ ನಾವು ಸ್ಯಾಂಪಲ್ ತೊಗೊಂಡಾಗ ಅಲ್ಲಿ ಚೆಕ್ ಮಾಡಿದರೆ DNA ಅಂಶಗಳು ಕಂಡು ಬರ್ತವೆ. ಅದ್ರ ಮೂಲಕ ಈ ಕಾಡಿನಲ್ಲಿ ಎಷ್ಟು ರೀತಿಯ ಕೀಟಗಳಿದ್ದಾವೆ ಅನ್ಬೇಕಾದ್ರೆ ಕೀಟನೇ ಹಿಡಿಬೇಕಾಗಿಲ್ಲ, ಅಥವಾ ಹಿಡಿಬೇಕಾಗಿಲ್ಲ. ನಾವೇನೋ ಗಾಳಿ ಸ್ಯಾಂಪಲ್ ಮಾಡಿ ಇಂತಿಂಥ ಕೀಟಗಳು ಇಲ್ಲಿದ್ದಾವೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹಿಂದೆ ಹೇಳ್ತಿದ್ರು, ಒಂದು ಕಾಡಲ್ಲಿ ಎಷ್ಟು ಥರ ಹಕ್ಕಿ ಇದೆ ಅನ್ಬೇಕಾದ್ರೆ ಎಷ್ಟು ಥರ ಹಾಡುಗಳು ಧ್ವನಿ ಕೇಳ್ತವೆ, ಅಷ್ಟು ಹಕ್ಕಿ ಇರ್ಬೋದು ಅಂತ, ಅಷ್ಟು ವೈವಿಧ್ಯತೆ ಇರ್ಬೋದು ಅಂತ. ಇದು ಭಾಳ ಅಡ್ವಾನ್ಸ್ಡ್. ಇದು ಸುಮ್ಮನೆ ಗಾಳಿ ಸ್ಯಾಂಪಲ್ ತೊಗೊಂಡು ಅದರಲ್ಲಿ DNA ನೋಡಿ ಎಷ್ಟು ವೈವಿಧ್ಯಮಯ ಕೀಟಗಳಿದ್ದಾವೆ ಅಂಥೇಳಿ ಕಂಡುಹಿಡಿಬೋದು ಅಂತಕ್ಕಂಥದ್ದು. ಇದು ಕಳೆದ ವರ್ಷ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಒಂದು ಆರ್ಥಿಕ ಬೆಳವಣಿಗೆ ಆಗೋದಕ್ಕೆ, ಪ್ರೋಗ್ರೆಸ್ ಆಗೋದಕ್ಕೆ, ಆರ್ಥಿಕ ಏಳಿಗೆಗೆ
ಪರಿಸರದ ಪ್ರಕೃತಿಯ ಉಪಯೋಗ ಮಾಡಿಕೊಂಡು ನಾವು ಏಳಿಗೆ ಆಗ್ತದೆ ಇರತಕ್ಕಂಥದ್ದು. ಆದರೆ ಪ್ರಕೃತಿಯಲ್ಲಿ ಆಗಿರುವ ನಾಶವನ್ನು ನಾವು ಆರ್ಥಿಕತೆಯಲ್ಲಿ ನಾವು ಲೆಕ್ಕ ಹಾಕೋದಿಲ್ಲ. ಹಾಗಾಗಿ ನಮಗೆ ಅಲ್ಲಿ ಇಲ್ಲಿ ಪ್ರೋಗ್ರೆಸ್ ಅಂತ ತೋರಿಸುತ್ತೆ, ಆ್ಯಕ್ಚುಲಿ ರಿಗ್ರೆಸ್ ಆಗ್ತಾ ಇರುತ್ತೆ ಅನ್ನೋ ಒಂದು ವಾದ. ಅದು ವಾದ ಅಲ್ಲ, ಫ್ಯಾಕ್ಟೇ ಅದು. ಇವರೇನು ಹೇಳಿದರೆ, ಕಳೆದ ವರ್ಷ ನಮಗೆ ಈ ವೆದರ್ ಡಿಸಾಸ್ಟರ್ಸು, ಅತಿಯಾಗಿ ಮಳೆ ಬಂದು ಅಥವಾ ಬೆಂಕಿಯಾಗಿ ಹಾನಿಯಾಗಿ ಜಗತ್ತಿಗೆ ನಷ್ಟ ಆಗಿದ್ದು ಸುಮಾರು $101 ಬಿಲಿಯನ್ ಅಂತ ಹೇಳ್ತಕ್ಕಂಥದ್ದು. ಭಾಳ ದೊಡ್ಡ ನಮ್ಮ ಒಟ್ಟು ಎಕಾನಮಿ ಸುಮಾರು $200 ಬಿಲಿಯನ್ ಅಂತ ಹೇಳ್ತೀವಲ್ಲ, ಅಂದರೆ ಈ ಭಾರತ ದೇಶದ ಅರ್ಧದಷ್ಟು ಭಾರತದ ಎಕಾನಮಿನ $2 ಟ್ರಿಲಿಯನ್ ಅಂತ ಹೇಳುವಂಥದ್ದು. ಸೊ ಇದು ಬಿಲಿಯನ್, ಸೊ $100 ಬಿಲಿಯನ್ ಅಂತ ಹೇಳಿದರೆ ಸುಮಾರು 76 ಲಕ್ಷ ಕೋಟಿ ಅಷ್ಟು ಲಾಸು ಕಳೆದ ವರ್ಷ ಆಯಿತು. ಯಾಕೆ? ನ್ಯಾಚುರಲ್ ಡಿಸಾಸ್ಟರಿಂದ ಇಷ್ಟು ಲಾಸ್ ಆಯಿತು, ಮಳೆ ಬಂದು ಬೆಳೆ ನಾಶ ಆಯಿತು ಅಂತ ಹೇಳ್ತಕ್ಕಂಥದ್ದು. ಆದರೆ ಬೇರೆ ರೀತಿಯಲ್ಲಿ ಕಾಡು ಎಲ್ಲೋ ನಾಶ ಆಗಿದ್ದರಿಂದ ಏನಾಯಿತು, ಯಾವುದೋ ಒಂದು ಮಣ್ಣಿನ ಇದು ಆಗಿ ಎಷ್ಟು ಲಾಸ್ ಆಯಿತು ಅವೆಲ್ಲ ಲೆಕ್ಕಕ್ಕೆ ಬಂದಿಲ್ಲ. ಅವೆಲ್ಲ ತೊಗೊಂಡ್ರೆ ಸಾಮಾನ್ಯವಾಗಿ ಹೇಳೋದು, ಜಗತ್ತಿನ ಒಟ್ಟು GDP $82 ಟ್ರಿಲಿಯನ್ ಇದ್ದರೆ ಅದರ 5% $3-4 ಟ್ರಿಲಿಯನ್ ಪ್ರಕೃತಿಯಲ್ಲಿ ಲಾಸ್ ಆಗುತ್ತೆ ಪ್ರತಿ ವರ್ಷ. ನಾವು ಇಲ್ಲಿ ಏನೋ ಮನೆ ಕಟ್ತಾ ಇದ್ದೀವಿ, ಅದಕ್ಕೆಲ್ಲೋ ನದಿ ತಡದಲ್ಲಿ ಸ್ಯಾಂಡ್ ಮೈನಿಂಗ್ ಮಾಡಿರ್ತೀವಿ, ನದಿ ಸತ್ತು ಹೋಗಿರುತ್ತೆ, ಅದೆಲ್ಲ ಲೆಕ್ಕ ಹಾಕಲ್ಲ ನಾವು. ಇಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀವಿ. ಸೊ ಹಾಗೆ ಅವನ್ನೆಲ್ಲ ಲೆಕ್ಕ ಹಾಕಿದರೆ ಲಾಸ್ ಎಷ್ಟಾಗ್ತಿದೆ ಅಂತಕ್ಕಂಥದ್ದು. ಇನ್ನೊಂದು ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ, ನಮ್ಮದು ಕಾಂಟೆಕ್ಸ್ಟ್ ಇಸ್ ದಿ ಕೀ ಫಾರ್ ಲರ್ನಿಂಗ್ ಮೋಟಾರ್ ಸ್ಕಿಲ್ಸ್ ಅಂತ. ಮೋಟಾರ್ ಸ್ಕಿಲ್ ಅಂದರೆ ಏನು? ನಾವು ಬ್ರೈನು ನೆನ್ಪಿಡುತ್ತೆ ಕೆಲವುದೆಲ್ಲ ಅಂತ ಹೇಳ್ತೀವಿ ನಾವು. ಅಂದರೆ ಕೆಲವುದು ಮೋಟಾರ್ ಸ್ಕಿಲ್ ಅಂತ ಹೇಳಿದರೆ ಸೈಕಲ್ ಹೊಡೆಯೋದು ಕಲಿತೀವಿ. ಸೈಕಲ್ ಹೊಡೆಯೋದು ಕಲಿತ ಮೇಲೆ 25 ವರ್ಷ ಹೊಡೆದಿಲ್ಲ, ಮತ್ತೆ ಸೈಕಲ್ ಹಿಡಿದ್ರೆ ಬರುತ್ತೆ. ಆ ಮೆಮೊರಿ ಎಲ್ಲಿತ್ತು? ಅದನ್ನು ಮಸಲ್ ಮೆಮೊರಿ ಅಂತ ಹೇಳ್ತಾರೆ. ಮಸಲ್ ಮೆಮೊರಿ, ಮೋಟಾರ್ ಮೆಮೊರಿ ಅಂತ ಹೇಳ್ತಾರೆ, ಮಸಲ್ ಮೆಮೊರಿ ಅಂತಲೂ ಹೇಳ್ತಾರೆ. ಇದು ನಾವು ಕಲಿತ ಪರಿಸರ, ಪ್ರಕೃತಿ, ಅವುಗಳ ಮೂಲಕ ಮತ್ತು ಇಂಟರ್ನಲ್ಲಾಗಿ ನಮಗೆ ಈಗ ಒಬ್ಬ ಸುತ್ತಿಗೆಯಿಂದ ಏನಾದರೂ ಒಂದು ಮರ ಕೆಲಸ ಮಾಡುವವನು, ಅವನು ಬೇಕಾದ್ರೆ ಆ ಕಡೆ ಮಾತಾಡ್ಕೊಂಡು ಹೀಗೆ ಹೊಡಿತಾ ಇರ್ತಾನೆ. ಅವನ ಕೆಲಸಕ್ಕೂ ಅವನ ದೇಹಕ್ಕೂ ಅವನ ಕೆಲಸಕ್ಕೂ ಅದನ್ನು ಹೈಡೆಗರ್ ಹೇಳಿದ್ದು ಬೀಯಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇಲ್ಲದೆ ಅದು ಇರುವಿಕೆ ಇರ್ತದಲ್ಲ, ಅದು ಅಂದರೆ ನಾವು ಯಾರು, ನಮ್ಮ ವಸ್ತು, ಕೆಲಸ ಯಾವುದು ಅಂತ ಹೇಳಿ ಅದು ಡಿಫ್ರೆನ್ಷಿಯೇಟೇ ಮಾಡೋ ಹಾಗಿರಲ್ಲ. ಹಾಗೆ ಅದು ಡ್ರೈವಿಂಗ್ ಮಾಡುವಾಗ ಚೆನ್ನಾಗಿ ಡ್ರೈವಿಂಗ್ ಮಾಡೋನು ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ, ಬ್ರೇಕ್ ಹಾಕ್ತೀನಿ ಅಂತ ಏನು ಯೋಚನೆ ಮಾಡಲ್ಲ, ಆಟೋಮ್ಯಾಟಿಕಲಿ ಇಟ್ ಹ್ಯಾಪನ್ಸ್. ಅದು ಮೋಟಾರ್ ಮೆಮೊರಿ ಅಂತ ಹೇಳ್ತಾರೆ. ಈ ಮೋಟಾರ್ ಮೆಮೊರಿ ಅದು ಏನೇನು ಈ ಥರ ಕೆಲಸಗಳಿದೆಯಲ್ಲ ಅದು ಪ್ರಾಕ್ಟೀಸಿಂದ ಬರುವಂಥದ್ದು. ಅದಕ್ಕೆ ಜೆನೆಟಿಕ್ ಬೇಸಿಸ್ ಇದೆಯೋ ಇಲ್ವೋ, ಸ್ವಲ್ಪ ಮಟ್ಟಿಗೆ ಇರ್ಬೋದು, ಹೆಚ್ಚಿನಾಗಿ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಆಚಾರಿ ಕೆಲಸ ಮಾಡುವವನು, ಆಚಾರ್ಯ ಅವನ ಮಗನಾಗಿ ಹುಟ್ಟಿದರೂ ಕೂಡ ಅವನಿಗೆ ಆಟೋಮೆಟಿಕ್ಕಾಗಿ ಬರಲ್ಲ. ಅವನು ಪ್ರಯತ್ನ ಮಾಡ್ತಾ ತನ್ನ ಹಿಡಿತಕ್ಕೆ ಅದು ಬರ್ತದೆ. ಅದು ಮೋಟಾರ್ ಮೆಮೊರಿ, ಮಸಲ್ ಮೆಮೊರಿ, ಮೋಟಾರ್ ಮೆಮೊರಿ. ಈ ನಾವು ಎಲ್ಲ ಕೆಲಸಗಳನ್ನು ಕೂಡ ನಾವೇ ಕಲಿತು ನಾವು ಅದನ್ನು ಕಳಿಸ್ಕೋಬೇಕಾಗುತ್ತೆ. ಆವಾಗ ಒಂದು ಎಂಬೆಡೆಡ್ ಮೆಮೊರಿ ನಮ್ಮ ಒಳಗಡೆ ಉಂಟಾಗ್ತದೆ ಅಂತಕ್ಕಂಥದ್ದು. ಬ್ರೈನಲ್ಲಿ ಆಗ್ಬೋದಾ, ನ್ಯೂರಾನ್ ನೆಟ್ವರ್ಕ್ ಆಗಿ ಆಗ್ಬೋದಾ, ಸಾಧ್ಯತೆ ಇದೆ. ಆದರೆ ಬ್ರೈನ್ ಮೆಮೊರಿ ಜೊತೆಗೆ ಮೋಟಾರ್ ಮೆಮೊರಿ, ಮಸಲ್ ಮೆಮೊರಿ ಕೂಡ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ಸೊ ಹೀಗೆ ಇದು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಇಂಟ್ರೆಸ್ಟಿಂಗ್ ಇದೆ. ಇದು ಹೇಳಿದ್ರೆ ಡಾನ್ ಆಫ್ ದ ಡೆನ್ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ಧಾರ್ಮಿಕವಾಗಿ ಓಂ ಅನ್ನೋ ಪದ ಹುಟ್ಟಿತು. ಇನ್ ದ ಬಿಗಿನಿಂಗ್ ಇಟ್ ವಾಸ್ ಎ ವರ್ಡ್, ಅದು ಫ್ರಮ್ ದ ವರ್ಲ್ಡ್ ಕೇಮ್ ಇನ್ ಟು ಬೀಯಿಂಗ್ ಅಂತೆಲ್ಲ ಹೇಳ್ತಾರಲ್ಲ ಉಪನಿಷತ್ಗಳಲ್ಲೆಲ್ಲ. ಸೊ ಇದೇನಂದರೆ ಧ್ವನಿ, ಈ ಭೂಮಿಯ ಮೇಲೆ ಜೀವ ಜಗತ್ತು ಹುಟ್ಟಿ ಮೊದಲ ಧ್ವನಿ ಯಾವತ್ತು ಹುಟ್ಟಿತು ಅಂತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಇದು ಈ ಧ್ವನಿ ನಿಮ್ಗೆ ಗೊತ್ತು, ಒಂದು ವಾಯಾಜರ್ ಅಂತ ಹೇಳಿ ಒಂದು ಸ್ಪೇಸ್ ಶಿಪ್ಪನ್ನು ನಾವು ಆಕಾಶಕ್ಕೆ ಬಿಟ್ವಿ. ಅದು ಕಳೆದ 2-3 ವರ್ಷದ ಹಿಂದೆ ಏನೋ ಸೌರಮಂಡಲವನ್ನು ದಾಟಿ ಹೊರಗೋಯ್ತು. ಅದ್ರ ಒಳಗಡೆ ಈ ಭೂಮಿಯ ಧ್ವನಿಗಳನ್ನು ರೆಕಾರ್ಡ್ ಮಾಡಿದ್ವಿ. ಹಕ್ಕಿ, MS ಸುಬ್ಬಲಕ್ಷ್ಮಿಯ ಹಾಡು, ಕೋಳಿ ಕೂಗೋದು, ಈ ಭೂಮಿಯಲ್ಲಿ ಯಾವ್ಯಾವ ರೀತಿಯ ಕೀಟಗಳು, ಎಲ್ಲ ಧ್ವನಿಗಳು ಅದರೊಳಗಡೆ ಇದ್ದು ಆ ಧ್ವನಿಗಳನ್ನು ಅಳವಡಿಸಿ ಒಂದು ಸ್ಪೇಸ್ ಶಿಪ್ಪು ಹೊರಗಡೆ ಕಳಿಸ್ತೀವಿ ನಾವು. ಇದು ಭೂಮಿಯಿಂದ ನಾವು ಇಲ್ಲಿ ಹೀಗಿದ್ದೇವೆ, ನಮ್ಮ ಧ್ವನಿ ಇದು ಅಂತ. ಆವಾಗ ದೊಡ್ಡ ಚರ್ಚೆ ಆಯಿತು, ಯಾವ್ಯಾವ ಧ್ವನಿಯನ್ನು ನಾವು ಹೊರಗಡೆ ಕಳಿಸ್ಬೇಕು ಅಂತ.
ಯಾವುದೋ ಸೌರಮಂಡಲವನ್ನು ದಾಟಿ ಇನ್ಯಾವುದೋ ಗ್ರಹಕ್ಕೆ ಶಿಪ್ ಹೋದಾಗ ಅಲ್ಲಿ ಏನಾದರೂ ಜೀವಿಗಳಿದ್ದು ಅವುಗಳು ಗಮನಿಸಿದಾಗ ಈ ಸಂಗೀತ, ಈ ಹಿಂದೂಸ್ತಾನಿ, ಕರ್ನಾಟಿಕ್ಕು, ಹಕ್ಕಿ, ಕೀಟ, ಕೋಳಿ ಕೂಗೋದು, ನಾಯಿ ಬೊಗಳೋದು, ಈ ಎಲ್ಲ ಶಬ್ದಗಳನ್ನು ಇದು ಎಲ್ಲಿಂದ ಬಂದಿದ್ದಿರ್ಬೋದು ಅಂತ ನಾವಿದ್ದೀವಿ ಅಂತ ಗೊತ್ತಾಗಲಿ ಅಂತ ನಾವು ಕಳಿಸಿರೋದು. ಹಾಗೆ ಮೊದಲು ಈ ಶಬ್ದದ ಹುಟ್ಟು ಯಾವಾಗಾಯಿತು ಅನ್ನುವ ಒಂದು ಇದು. ಸೊ ಅದು ಚಿತ್ರವೂ ಚೆನ್ನಾಗಿದೆ. ಸೊ ಹೀಗೆ ಮೊದಲು ಮೈಕ್ರೋಬ್ಸ್ಗಿಂತ ಕೀಟಗಳು ಬಂದ ಮೇಲೆ, ಈಗ ಕೀಟಗಳು ಯಾವ ಶಬ್ದವನ್ನು ಮಾಡ್ತದೆ ಕಾಡುಗಳಲ್ಲಿ ಗೊತ್ತು. ಅದರ ವೋಕಲ್ ಕಾರ್ಡ್ ಹೇಗಿರ್ತದೆ, ಆ ವೋಕಲ್ ಕಾರ್ಡ್ ಅನ್ನೋದು ಯಾವಾಗ ಹುಟ್ಟಿತು ಅನ್ನೋ ಒಂದು ಅಧ್ಯಯನ. ಹೀಗೆ ಆ ಕೀಟಗಳಿಂದ ಶುರುವಾಯಿತೋ, ಯಾವ ಜೀವಿಯಿಂದ ಈ ಶಬ್ದ ಬಂತು ಅಂತಕ್ಕಂಥದ್ದು ಒಂದು ಅಧ್ಯಯನ. ಇದು ಚೆನ್ನಾಗಿದೆ. ಅವರು ಕೀಟಗಳ ಬಗ್ಗೆ ಹೆಚ್ಚು ಇದು ಮಾಡ್ತಾರೆ. ಹುಟ್ಟು ಅಲ್ಲಿಂದ ಆಯಿತು. ಯಾಕಂದರೆ ಇನ್ಸೆಕ್ಟು ಲಾರ್ಜೆಸ್ಟ್, ಈ ಭೂಮಿ ಮೇಲಿರ್ತಕ್ಕಂಥ ಅತಿ ದೊಡ್ಡ ಹಿರಿಯ, ಈಗ ಜಿರ್ಲೆ ಯಾವುದು ಅಂತ ತುಂಬ ಹಳೆಯದು ಅಂತ ಹೇಳ್ತೀವಿ ನಾವು. ಆಟಮ್ ಬಾಂಬ್ ಬಂದರೂ ಹಾಗೆ ಸಾಯಲ್ಲ ಈಗೆಲ್ಲ ಹೇಳ್ತಕ್ಕಂಥದ್ದು. ಹಾಗಾಗಿ ಇದು ಸಬ್ಜೆಕ್ಟ್ ಇಂಟ್ರೆಸ್ಟಿಂಗು. ವೆನ್ ದೇ ಡಾನ್ ಆಫ್ ದ ಡಿನ್ ಅಂದರೆ ಶಬ್ದದ ಹುಟ್ಟು ಈ ಭೂಮಿಯ ಮೇಲೆ ಯಾವಾಗಾಯಿತು ಅಂತ ಹೇಳತಕ್ಕಂಥದ್ದು. ಇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದಕ್ಕೆ ಸಾಮಾನ್ಯ ನಾವು ಆ್ಯಂಟಿಬಯೋಟಿಕ್ಸ್ ಬಳಸಿ ಈಗ ನಮಗೆ ಗೊತ್ತೇ ಇದೆ. ಇದನ್ನು ನಾವು ಮೊದಲು ಅನೇಕ ಬಾರಿ ಮಾತಾಡಿರ್ಬೋದು. ಟಿ ಬಿ ಕೂಡ ಆ್ಯಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ. ಅಂದರೆ ಬ್ಯಾಕ್ಟೀರಿಯಾ ನಮ್ಮ ಆ್ಯಂಟಿಬಯೋಟಿಕ್ಗಳು ಯಾವುದು ಬ್ಯಾಕ್ಟೀರಿಯಾ ವಿರುದ್ಧ ಕೆಲಸ ಮಾಡಲ್ಲ. ಅದಕ್ಕೆ ಈಗೇನು ಹೇಳ್ತಿದ್ದಾರೆ, ಇಲ್ಲೆಲ್ಲ ಹಳೆಯ ಕಾಲದಲ್ಲಿ ಇದು ಬಳಸ್ತಾ ಇದ್ದರು. ಒಂದು ಜಾತಿಯ ವೈರಸ್ ಇದೆ. ಆ ವೈರಸ್ಸಿಗೆ ನಿಮಗೆ ನೋಡಿದ್ರೆ ಒಳ್ಳೆ ಸ್ಪೇಸ್ ಶಿಪ್ ಥರ ಇರ್ತದೆ ಆ ವೈರಸ್ಸು. ಅದನ್ನು ಬ್ಯಾಕ್ಟೀರಿಯೋಫಾಜ್ ಅಂತಾರೆ. ನೀವು ಅದು ನೋಡಿದ್ರೆ ನಿಜವಾಗಿಯೂ ಸ್ಪೇಸ್ ಶಿಪ್ ಥರನೇ ಇರ್ತದೆ ಆ ವೈರಸ್ಸು, ಬ್ಯಾಕ್ಟೀರಿಯೋಫಾಜ್. ವೈರಸ್ಗಳ ಆಕಾರನ ಅಂತ ಸುಮ್ಮನೆ ನೀವು ಗೂಗಲ್ ಮಾಡಿದ್ರೆ ಕಾಣ್ತದೆ. ಬೇರೆ ಬೇರೆ ಯಾವ್ಯಾವ ಬಣ್ಣದ ಯಾವ್ಯಾವ ಆಕಾರದ ವೈರಸ್ಗಳಿದ್ದಾವೆ ಅಂತ. ಅದರಲ್ಲಿ ಒಂದು ಸ್ಪೇಸ್ ಶಿಪ್ ಥರ ಇರ್ತದೆ ವೈರಸ್ಸು. ಆ ವೈರಸ್ಸು ಬ್ಯಾಕ್ಟೀರಿಯೋಫಾಜ್ ಅಂತ ಹೇಳ್ತಾರೆ. ಪೇಜ್ ಅಥವಾ ಫಾಜ್ ಈ ಥರ ಹೇಳ್ತಾರೆ. ಅವುಗಳನ್ನೇ ಬಳಸ್ಕೊಂಡು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು. ನಾವು ಆ್ಯಂಟಿಬಯೋಟಿಕ್ಗಳು ಹೊಸ ಹುಟ್ಟುತ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯೋಫಾಜ್ಗಳನ್ನೇ ಬಳಸಿ ನಾವು ಸೋಂಕು ರೋಗವನ್ನು ನಿವಾರಣೆಗೊಳಿಸ್ಬೋದು. ವೈರಸ್ಗಳನ್ನು ಬಳಸಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು. ಅದು ಹಿಂದೇನೂ ಗೊತ್ತಿರ್ತಕ್ಕಂಥದ್ದು. ಅದು ಸಾಧ್ಯತೆಗಳ ಬಗ್ಗೆ ಹೆಚ್ಚು ವಿವರಗಳು ಇಲ್ಲಿ ಕಂಡುಬಂದಿದೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾವು ಸಾಮಾನ್ಯವಾಗಿ ಕೃಷಿ ಮಾಡುವಾಗ ಹೆಚ್ಚು ನೈಟ್ರೋಜನ್ನ ಬಳಸ್ತೇವೆ. ನಮ್ಮಲ್ಲೇ ಸುಮಾರು 25 ಮಿಲಿಯನ್ ಟನ್ ಯೂರಿಯಾವನ್ನು ಬಳಸ್ತೇವೆ. ಅತಿ ಹೆಚ್ಚು ಯೂರಿಯಾವನ್ನು ಬಳಸ್ತೇವೆ ನಾವು. ನೈಟ್ರೋಜನ್ ಅದರಲ್ಲೂ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಈ ರೇಷೋದಲ್ಲಿ ಇರಬೇಕು ಅಂತಲೂ ಇದೆ. ಅಂದರೆ 4:2:1 ಇರಬೇಕು ಅಂತೆಲ್ಲ ಇದೆ. ಆದರೆ ನಮ್ಮಲ್ಲಿ ಯೂರಿಯಾಕ್ಕೆ ಹೆಚ್ಚು ಸಬ್ಸಿಡಿ ಕೊಡೋದ್ರಿಂದ ಯೂರಿಯಾನ ಟನ್ನುಗಟ್ಟಲೆ ಜಾಸ್ತಿ ನಾವು ಸುರಿತಾ ಇದ್ದೀವಿ. ಆವಾಗ ನೈಟ್ರೋಜನ್ ಜಾಸ್ತಿ ಆಗುತ್ತೆ ಸಾಯಿಲಲ್ಲಿ ನೈಟ್ರೋಜನ್ ಜಾಸ್ತಿ ಆದಾಗ, ಸಾರಜನಕ ಜಾಸ್ತಿ ಆದಾಗ ಒಂದು ರೀತಿಯ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳೀತವೆ. ಆ ಬ್ಯಾಕ್ಟೀರಿಯಾಗಳು ಬದುಕೋದಕ್ಕೆ ಕಾರ್ಬನ್ ಬೇಕು. ಆ ಕಾರ್ಬನ್ನ ನುಂಗಿ ತೇಗ್ತವೆ ಅವು. ಆವಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಆಕಾಶಕ್ಕೆ ಹೋಗುತ್ತೆ. ಮಣ್ಣಿನಲ್ಲಿ ಕಾರ್ಬನ್ ಇದ್ದಷ್ಟು ಮಣ್ಣು ನೀರನ್ನು ಹೆಚ್ಚು ಹಿಡಿದಿಡುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ, ನೀವು ನದಿ ಕಳಿಸ್ಬೋದು ನಿಮಗೆ, ಅದನ್ನು ನಿಮ್ಮ ಮಣ್ಣು ಹಿಡಿದಿಡುತ್ತಾ ಅಂತ. ದ ಸಾಯಿಲ್ ಕ್ಯಾನ್ ಹೋಲ್ಡ್ ವಾಟರ್ ಅಂತ. ಅದಕ್ಕೆ ಮಲ್ಚಿಂಗು, ಕಾರ್ಬನ್ ಕಂಟೆಂಟ್ ಮುಖ್ಯವಾಗಿ ನಮ್ಮಲ್ಲಿ 0.5% ಮೇಲೆ ಇಲ್ಲ. ನೀರಾವರಿ ಕೃಷಿ ಮಾಡೋದೆಲ್ಲ ಕಾರ್ಬನ್ ಇಲ್ಲ. 1.5-3% ಇದ್ದರೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ಅದು ಪೋರಸ್ ಆಗಿರುತ್ತೆ, ಹ್ಯೂಮಸ್ ಜಾಸ್ತಿ ಇರುತ್ತೆ. ನೀರನ್ನು ಹಿಡಿದಿಡುವ ಶಕ್ತಿ ಮಣ್ಣಿಗೆ ಇರ್ತದೆ. ಮಣ್ಣಿನಲ್ಲಿ ನೀರನ್ನು ಹಿಡಿದಿಡುವ ಶಕ್ತಿ ಇಲ್ಲ ಅಂತೇಳಿದರೆ ಎಷ್ಟು ನೀರು ಹಾಯಿಸಿದರೂ ಅದೆಲ್ಲ ವೇಸ್ಟ್ ಆಗುತ್ತೆ, ಅಥವಾ ಮಣ್ಣು ಇನ್ನೂ ಸವಕಳಿ ಆಗ್ತದೆ. ಆದರೆ ಅವರೇನಿದು ಇಂಟ್ರೆಸ್ಟಿಂಗ್ ಏನಂದರೆ, ನೈಟ್ರೋಜನಸ್ ಫರ್ಟಿಲೈಸರ್ಸು, ಸಾರಜನಕ ಹೆಚ್ಚಿರತಕ್ಕಂಥ ಯೂರಿಯಾ ಅಂತ ಗೊಬ್ಬರಗಳನ್ನು ಹೆಚ್ಚು ಹಾಕೋದ್ರಿಂದ 46% ಯೂರಿಯಾ ಇರುತ್ತೆ. ಯೂರಿಯಾದಲ್ಲಿ ನೈಟ್ರೋಜನ್ ಇರುತ್ತೆ. ಅಂಥ ಗೊಬ್ಬರಗಳನ್ನು ಹೆಚ್ಚು ಬಳಸ್ತಾ ಹೋಗೋದ್ರಿಂದ ಏನಾಗ್ತದೆ, ನಾವು ಕಾರ್ಬನ್ ತಿನ್ನುವಂಥ ಬ್ಯಾಕ್ಟೀರಿಯಾಗಳು ಹೆಚ್ಚು ಉಳ್ಕೊಳ್ತವೆ. ಕಾರ್ಬನ್ ಖಾಲಿ ಆಗ್ತದೆ ಮಣ್ಣಿನಲ್ಲಿ. ಹಾಗಾಗಿ ಸಾಯಿಲಿಗೆ ನೀರನ್ನು ಹಿಡಿದಿರ್ತಕ್ಕಂಥ, ಪೌಷ್ಟಿಕಾಂಶಗಳನ್ನ ಹಿಡಿದಿರ್ತಕ್ಕಂಥ ಅದು ಒಂದು ಫಿಲ್ಟರ್ ಆಗಿ ಮತ್ತೊಂದು ಫೈಬರಸ್ ಇದಾಗಿ ಅದು ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಇಟ್ ಬಿಕಮ್ಸ್ ಎ ಕೆಮಿಕಲ್ ಕಾಕ್ಟೈಲ್ ಅನ್ನುವಂಥ ನೈಟ್ರೋಜನ್ ಜಾಸ್ತಿ ಹಾಕೋದ್ರಿಂದ ಅಂತಕ್ಕಂಥ ವರದಿ. ಇಂಟ್ರೆಸ್ಟಿಂಗ್ ಅದು. ಸೊ ಇದು ಇನ್ನೊಂದೇನು ಅಂತ ಹೇಳಿದ್ರೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತಕ್ಕಂಥ. ಒಮೆಗಾ-3 ಅಂತ ಹೇಳಿದರೆ ನಾವು ಅಗಸೆ ಬೀಜ, ಅಳವಿ ಬೀಜ, ಕಾಮಕಸ್ತೂರಿ ಇವುಗಳಲ್ಲೆಲ್ಲ ಹೆಚ್ಚಿರ್ತಕ್ಕಂಥದ್ದು, ಸೊಪ್ಪುಗಳಲ್ಲಿ ಹೆಚ್ಚಿರ್ತಕ್ಕಂಥದ್ದು, ಮೀನಿನಲ್ಲಿ ಹೆಚ್ಚಿರ್ತಕ್ಕಂಥದ್ದು,
ಸೋಯಾ ಎಣ್ಣೆ ಮತ್ತು ನಮ್ಮ ಮಸ್ಟರ್ಡ್ ಸಾಸಿವೆಯಲ್ಲೆಲ್ಲ ಇರ್ತಕ್ಕಂಥ ಒಮೆಗಾ 3 ಅಂತ, ಅದು ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ಬ್ರೈನ್ಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ಡಾಕ್ಟ್ರು ಈಗ ಅದನ್ನು ಪ್ರಿಸ್ಕ್ರಿಪ್ಷನ್ನು ಮಾಡ್ತಾರೆ, DHA ಅಂತೇಳಿ, ಡೊಕೋಸೋಹೆಕ್ಸೋನಿಕ್ ಆ್ಯಸಿಡ್ ಅಂತೇಳಿ, ಅದನ್ನು ಒಮೆಗಾ 3 ಅಂತ ಹೇಳುವಂಥದ್ದು. ಆ ಒಮೆಗಾ 3 ಬಗ್ಗೆ ಇನ್ನೊಂದು ಏನು ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಇನ್ಫ್ಲಮೇಷನ್, ಉರಿಯೂತ ಅಂತ ಹೇಳ್ತಾರೆ. ಇನ್ಫ್ಲಮೇಷನ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕು ಇದೆಲ್ಲ ಶುರು ಇನ್ಫ್ಲಮೇಷನ್ನು. ಆ ಇನ್ಫ್ಲಮೇಷನ್ ಅನ್ನೋದೊಂದು ದೊಡ್ಡ ಸಬ್ಜೆಕ್ಟು ಮೆಡಿಕಲ್ ಸೈನ್ಸಲ್ಲಿ ಅಥವಾ ಬಯಾಲಜಿಯಲ್ಲಿ, ಇಮ್ಯುನಾಲಜಿಯಲ್ಲಿ. ಇದನ್ನು ಹೇಗೆ ಇನ್ಫ್ಲಮೇಷನ್ ಯಾಕೆ ಆಗ್ತದೆ, ಉರಿಯೂತ ಅಂತ ಹೇಳ್ತಾರೆ, ಇನ್ಫ್ಲಮೇಷನ್ ಯಾಕೆ ಆಗ್ತದೆ, ಅದಕ್ಕೆ ಕಾರಣ ಏನೋ ದೊಡ್ಡ ಇದಿದೆ. ಆದರೆ ಇಲ್ಲೇನು ಹೇಳ್ತಾರೆ, ರಿಸಾಲ್ವಿನ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು, ನಾವು ಎಣ್ಣೆ ಕಾಳು ಅಥವಾ ಎಣ್ಣೆಯನ್ನು ಬಳಸೋದ್ರಿಂದ, ಎಲ್ಲಿ ಒಮೆಗಾ 3 ಇರುತ್ತಲ್ಲ ಅಂಥ ಮೀನೆಣ್ಣೆ, ಈ ಎಲ್ಲ ಎಣ್ಣೆಗಳಿಂದ, ಅದರಿಂದ ದೇಹದಲ್ಲಿ ರಿಸಾಲ್ವಿನ್ ಅಂತಕ್ಕಂಥ ಇನ್ನೊಂದು ರಾಸಾಯನಿಕ ಉತ್ಪತ್ತಿ ಆಗ್ತದೆ. ಇದರಿದ್ದರೆ ಅದು ಉತ್ಪತ್ತಿ ಆಗೋದು, ಅದಿದ್ದರೆ ಇನ್ಫ್ಲಮೇಷನ್ ಆಗಲ್ಲ, ಕಮ್ಮಿ ಆಗ್ತದೆ. ಇನ್ಫ್ಲಮೇಷನ್ ಕಮ್ಮಿ ಆದರೆ ಅಥೆರೋಸ್ಕ್ಲೆರೋಸಿಸ್ ಅಂದರೆ ಹಾರ್ಟ್ ಅಟ್ಯಾಕು ಕಮ್ಮಿ ಆಗಬಹುದು ಅಂತಕ್ಕಂಥದ್ದು. ಒಮೆಗಾ 3 ಹೆಚ್ಚಾದರೂ ಪ್ರಾಬ್ಲಮ್ ಆಗುತ್ತೆ, ಅದು ನಮ್ಮಲ್ಲಿ ಕಮ್ಮಿ ಇರತಕ್ಕಂಥದ್ದು. ಎಲ್ಲರ ಭಾರತೀಯರ ಆರೋಗ್ಯ ನೋಡಿದರೆ ಒಮೆಗಾ 3 ಟು ಒಮೆಗಾ 6 ಟು ಒಮೆಗಾ 3 ಅಂತೀವಿ. ಅದರ ರೇಷಿಯೋ 40:1 ಇದೆ, 40:1 ಇದೆ. ಒಮೆಗಾ 6 40 ಇದ್ದರೆ ಒಮೆಗಾ 3 1 ಇದೆ. ಆದರೆ ಅದು 3:3:1 ಇರಬೇಕು ಅಂತ ಹೇಳಿದ್ರೆ ಒಮೆಗಾ 3 ಕಮ್ಮಿ ಇದೆ, 6 ಜಾಸ್ತಿ ಇದೆ. ಈಗ ಸೂರ್ಯಕಾಂತಿಯಲ್ಲಿ ಒಮೆಗಾ 6 76% ಇದೆ, ಒಮೆಗಾ 3 ಇಲ್ಲ. ಒಮೆಗಾ 3 ಜಾಸ್ತಿ ಆಗಬೇಕು ಅನ್ನೋದೊಂದು ಇದೆ. ಸೊಪ್ಪು ಜಾಸ್ತಿ ತಿಂದರೂ ಸಾಕು, ಅಥವಾ ಈ ಎಲ್ಲ ಎಣ್ಣೆ ಕಾಳುಗಳು ಸಾಕು, ಅಥವಾ ನಾನ್ ವೆಜಿಟೇರಿಯನ್ಸು ಅದು ಸಮುದ್ರದ ಮೀನು ತಿಂದರೆ ಈ ಒಮೆಗಾ 3 ಸಿಗುತ್ತೆ. ಅದು ನೀವು ನೋಡ್ಬೋದು, ಲಿಸ್ಟ್ ನೋಡಿದರೂ ಸಿಗುತ್ತೆ. ಒಮೆಗಾ 3 ಇರುವ ಮೀನುಗಳು ಯಾವುವು ಅಂದರೆ ಅವು ಲಿಸ್ಟ್ ಎಲ್ಲ ಬರ್ತವೆ. ಆದರೆ ಇದು ಇಂಟ್ರೆಸ್ಟಿಂಗು, ಒಮೆಗಾ 3ಯಿಂದ DHA ಬರುತ್ತೆ. ಅದಕ್ಕೆ ಇದು ಕೊಬ್ಬು ಕೇವಲ 9 ಕ್ಯಾಲರಿ ಕೊಡುವ ಪೌಷ್ಟಿಕಾಂಶ ಅಲ್ಲ. ಕೊಬ್ಬು ಕೆಲವು ದೇಹಕ್ಕೆ ಔಷಧೀಯ ರೂಪದ ಔಷಧಿಗಳನ್ನು ಕೂಡ ಉಂಟು ಮಾಡ್ತದೆ. ಕೇವಲ ಫ್ಯಾಟು ಹೋಗಿ ಶೇಖರಣೆ ಆಗಿ ಬೊಜ್ಜು ಬರೋದು ಮಾತ್ರ ಅಲ್ಲ, ಕೆಲವು ಈ ಕೊಬ್ಬಿನ ಅಂಶಗಳು ಔಷಧೀಯ ಅಂಶಗಳನ್ನು ಹುಟ್ಟು ಹಾಕ್ತವೆ ನಮ್ಮ ದೇಹದಲ್ಲಿ. ಕೇವಲ ಕ್ಯಾಲೋರಿ ಅಲ್ಲ, 9 ಕ್ಯಾಲೋರಿ ಕೊಡುತ್ತೆ ಅನ್ನೋದು ಮಾತ್ರ ಅಲ್ಲ. ಅದಕ್ಕೆ ಅವನ್ನ ಹಾರ್ಮೋನ್ ಲೈಕ್ ಕಾಂಪೌಂಡ್ಸ್ ಅಂತಾರೆ. ಇವು ಹಾರ್ಮೋನ್ಗಳ ಥರ ಕೆಲಸ ಮಾಡ್ತವೆ, ಔಷಧಿ ಥರ ಕೆಲಸ ಮಾಡುತ್ತೆ ಅಂತ. ಈ ಒಮೆಗಾ 3 ಅಂತಕ್ಕಂಥದ್ದು ಈ ರಿಸಾಲ್ವಿನ್ ಅನ್ನುವ ವಸ್ತುವನ್ನು ಹುಟ್ಟಾಕ್ತದೆ ಅಂತೇಳಿ ಮೊದಲು ಗೊತ್ತಿರಲಿಲ್ಲ. ಮೊದಲು DHA ಹಾಕ್ತದೆ. ಆ DHAಯಿಂದ 3 ಸೀರೀಸ್ ಅಂತಾರೆ, ಪ್ರಾಸ್ಟೋಸೈಕ್ಲಿನ್, ಥ್ರಾಂಬಾಕ್ಸಿನ್, 3 ಸೀರೀಸ್ ಅಂತ. ಅದು ಅಲ್ಲಾದಾಗ ಹೆಚ್ಚು ರಕ್ತ ತೆಳುವಾಗ್ತದೆ, ಚೆನ್ನಾಗಿ ಹರಿಯುತ್ತೆ, ಗಟ್ಟಿಯಾಗಲ್ಲ. ಇದೆಲ್ಲ ಹಿಂದೆ ಗೊತ್ತಿತ್ತು. ಆದರೆ ಈ ಇನ್ಫ್ಲಮೇಷನ್ಗೂ ಕೂಡ ಇದರಿಂದ ಹೆಲ್ಪ್ ಆಗ್ತದೆ. ರಿಸಾಲ್ವಿನ್ ಅನ್ನುವ ಒಂದು ರಾಸಾಯನ ಈ ಫ್ಯಾಟಿ ಆ್ಯಸಿಡಿಂದ ಉತ್ಪತ್ತಿ ಆಗ್ತದೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ಗಮನಿಸಿದ್ದೀವಿ. ಇದು ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಈ ಒಂದು ಮೀನು ಈ ಸಮುದ್ರದ ಮೇಲೆ ನದಿಗಳಲ್ಲಿದ್ದಾಗ ಅದೇನು ಮಾಡ್ತಾರೆ, ಯಾವುದೋ ಹಕ್ಕಿ ಬಂದು ಡೈ ಹೊಡೆದು ತಿನ್ಕೊಂಡು ಹೋಗ್ತಾವಲ್ಲ, ಕಿಂಗ್ ಫಿಶರೆಲ್ಲ, ಅದು ಬರೋ ಟೈಮ್ಗೆ ಇದೊಂದು ನದಿಯ ಮೇಲೆ ಒಂದು ಅಲೆಯನ್ನು ಎಬ್ಬಿಸ್ತದೆ. ನೀರು ಹೀಗೆ ಅಲೆ ಆಗಿ ಸಮುದ್ರದ ಅಲೆಗಳಾಗ್ತಲ್ಲ, ಆ ರೀತಿ ಅಲೆಗಳನ್ನು ಈ ಮೀನು ಸೃಷ್ಟಿಸುತ್ತೆ. ಆಗ ಅದು ಹಕ್ಕಿಗೆ ಎಲ್ಲಿ ಬಂದು ಯಾವುದನ್ನು ಎಲ್ಲಿ ಹಿಡಿಬೇಕು ಅಂತ ಕನ್ಫ್ಯೂಸ್ ಆಗಿ 80% ಸಕ್ಸಸ್ ಇದ್ದಿದ್ದು 20%ಗೆ ಇಳಿತದೆ ಅಂತ ಹೇಳ್ತಾರೆ. ಇದು ಆಟೋಮೆಟಿಕ್ಕಾಗಿ ಅವು ಹೀಗೊಂದು ಕ್ರಿಯೇಟ್ ಮಾಡ್ತವೆ. ಯಾವುದಾದ್ರು ಪ್ರಾಣಿ ಬಂದಾಗ ಒಂದು ಅಲೆಯನ್ನು ಕ್ರಿಯೇಟ್ ಮಾಡಿ ತಾವು ಹೈಡ್ ಮಾಡ್ಕೊಳ್ಳೋದಕ್ಕೆ ಅಲೆಯನ್ನು ನದಿಗಳ ಮೇಲೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ವಾಚ್ ದ ಫಿಶ್ ಶಿಮರಿಂಗ್ ವೇವ್ ಟು ಅವಾಯ್ಡ್ ಪ್ರೆಡೇಟರ್ಸ್. ವೆರಿ ಇಂಟ್ರೆಸ್ಟಿಂಗ್ ಡಿಫೆನ್ಸ್ ಮೆಕ್ಯಾನಿಸಮ್. ಇದು ಕೂಡ ಹಕ್ಕಿಗಳೇ, ಇದನ್ನು ನೀವು ಗಮನಿಸ್ಬೋದು. ಶೇಪ್ ಫಾರ್ಮಿಂಗ್ ಅಂತ ಸಣ್ಣ ಪುಟ್ಟ ಹಕ್ಕಿಗಳಿರ್ತವೆ. ಯಾವುದಾದ್ರು ದೊಡ್ಡದೇನೋ ತಿಮಿಂಗಿಲ ಅದಲ್ಲ, ದೊಡ್ಡ ಹಕ್ಕಿಗಳು ಯಾವುದಾದ್ರು ಬಂದರೆ, ಅದು ಮೀನುಗಳಲ್ಲೂ ಅದು ಇದೆ. ಈ ಹಕ್ಕಿಗಳು ಬಂದರೆ ಇದು ನಾನು ದೊಡ್ಡ ಹಕ್ಕಿ ಅಂಥೇಳಿ ಭಯಬೆಳಿ ಓಡು ಹೋಗೋ ರೀತಿಯಲ್ಲಿ ತಾನೇ ಒಂದು ಆಕಾರವನ್ನು ಮಾಡ್ಕೊಳ್ತಾರೆ. ಗುಂಪುಗಳು ನಾವು ಗಮನಿಸಿರ್ತೀವಿ. ಇದು ಭಾಳ ಇಂಟ್ರೆಸ್ಟಿಂಗು. ಈ ಶೇಪ್ ಫಾರ್ಮಿಂಗ್ ಅಂತಾರೆ. ಈ ಹಕ್ಕಿಗಳು ಯಾವ್ಯಾವ ಶೇಪ್ಗಳನ್ನು ಮಾಡ್ಕೊಳ್ತವೆ ಅಂತಕ್ಕಂಥದ್ದು. ಅವು ಯಾಕೆ ಶೇಪ್ ಮಾಡ್ಕೊಳ್ತವೆ, ಇದಕ್ಕೆ ರೂಪರ್ಟ್ ಶೆಲ್ಡ್ರೇಕ್ ಅನ್ನೋನು ಕಾನ್ಷಿಯಸ್ನೆಸ್ ಅನ್ನೋದ್ರ ಬಗ್ಗೆನೇ ಇದನ್ನು ಬೇರೆ ಕಡೆ ತೊಗೊಂಡೋಗಿ ಒಂದು ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ, ರೂಪರ್ಟ್ ಶೆಲ್ಡ್ರೇಕ್ ಅನ್ನೋದು. ಸೊ ಹೀಗೆ ಇವು ಯಾವ ರೀತಿಯಲ್ಲಿ ಶೇಪ್ ಮಾಡಿಕೊಂಡು ಎನಿಮಿಯನ್ನು ಹೆದರಿಸಿ ಓಡಿಸ್ತವೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಇದು. ಇದು ಹಾಗೆಯೇ ಇನ್ನೊಂದು ಅಧ್ಯಯನ, ಇದು ಮೊದಲಿಂದ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳಿದರೆ, ಒಂದು ಹಕ್ಕಿಗಳು ಒಂದು 25 ಹಕ್ಕಿ ಒಂದು ವೈರ್ ಮೇಲೆ ಹೀಗೆ ಮಲಗಿದ್ದಾವೆ, ನಿದ್ದೆ ಮಾಡ್ತಾ ಇದ್ದಾವೆ. ಈ ನಿದ್ದೆ ಮಾಡುವಾಗ ಕೊನೆಯ ಹಕ್ಕಿಯ ಒಂದು ಕಣ್ಣು ಓಪನ್ ಇರುತ್ತೆ, ಒಂದು ಕಣ್ಣು ಓಪನ್ ಇದ್ದು ಇನ್ನೊಂದು ಕಣ್ಣು ಕ್ಲೋಸ್ ಆಗಿರುತ್ತೆ. ಹಾಗೆಯೇ ನಿದ್ದೆ ಮಾಡುತ್ತೆ. ಯಾಕೆ ನಿದ್ದೆ ಮಾಡುತ್ತೆ?
ಯಾರಾದರೂ ಪ್ರಿಡೇಟರ್ಸ್ ಅಂದರೆ ತಮ್ಮನ್ನ ಹಾನಿ ಮಾಡೋಕ್ಕೆ ತಿನ್ನೋಕೆ ಯಾವುದೋ ಪ್ರಾಣಿಯೋ ಹಾವೋ ಏನೋ ಬಂದಾಗ ಒಂದು ಕಣ್ಣು ಓಪನ್ ಇಟ್ಟಿರುತ್ತೆ ನೋಡಿ, ಈ ಕಡೆ ಕಣ್ಣು ಈ ಕಡೆ ಕಣ್ಣು, ಇದನ್ನು ಅಧ್ಯಯನವೂ ಮಾಡಿದ್ದಾರೆ. ನಾವಿದನ್ನು ಗಮನಿಸ್ಬೋದೇನು, ನಾವಿದನ್ನು ಸಾಮಾನ್ಯವಾಗಿ ಎಷ್ಟೇ ಇದ್ದಿದ್ರೂ ಕೆಲವುದನ್ನು ಗಮನಿಸಿರೋದಿಲ್ಲ. ಹಕ್ಕಿಯೊಳಗೆ ಸಾಲ ಹಾಕುತ್ತಾಗ ನಿದ್ದೆ ಮಾಡುವಾಗ ಕೊನೆಯ ಹಕ್ಕಿಯ ಒಂದು ಕಣ್ಣು ಓಪನ್ ಇರುತ್ತೆ, ಆ ಕಡೆ ಹಕ್ಕಿಯ ಒಂದು ಕಣ್ಣು ಓಪನ್ ಇರುತ್ತೆ. ಇದು ತಮ್ಮನ್ನು ಗುಂಪನ್ನು ಕಾಪಾಡಿಕೊಳ್ಳೋದಕ್ಕೆ ಇವು ಮಲಗುವ ರೀತಿ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನಿಸುತ್ತೆ. ಸೊ ಇದು ಒಂದು ಹಾಗೇ ಈ ಪರ್ಫ್ಲೋರೋ ಆಲ್ಕೈಲ್ PFAS ಅಂತ ಹೇಳಿ ಕೆಮಿಕಲ್ಸ್ ಇದ್ದಾವೆ. ಅಂದರೆ ಈ ನಾನ್ ಸ್ಟಿಕ್ಕಿಗೆ ಹಾಕುವಂಥ ರಾಸಾಯನಿಕ ವಸ್ತು, ಅದು ಸಮುದ್ರದೊಳಗೆ ಹೋಗಿ ಬಿದ್ದಾಗ ಸಮುದ್ರ ಅವ್ರು ಏನು ಅಧ್ಯಯನ ಮಾಡಿದ್ರು, ಸಮುದ್ರದೊಳಗಡೆ ಹೋಗಿ ನಾವು ಏನೋ ರಾಶಿ ಹಾಕಿದರೆ ಸಮುದ್ರ ತನ್ನನ್ನು ತಾನು ಸ್ವಚ್ಛ ಮಾಡಿಕೊಳ್ಳೋಕ್ಕೋಸ್ಕರ ಈ ರೀತಿ ಅಲೆಯನ್ನು ಎಬ್ಬಿಸಿ ಅದು ಸ್ಪ್ರೇ ಮಾಡುವಾಗ ಆ ಸ್ಪ್ರೇ ಮೂಲಕ ಆ ರಾಸಾಯನಿಕಗಳನ್ನು ಆಕಾಶಕ್ಕೆ ಹೊರಹಾಕುತ್ತೆ ಅಂಥೇಳಿ ಅವ್ರು ಕಂಡುಹಿಡಿದಿದ್ದಾರೆ. ಇಂಟ್ರೆಸ್ಟಿಂಗ್ ಇದು. ಅಂದರೆ ತನ್ನನ್ನು ಗೇಯಾ ಥಿಯರಿ ಅಂಥೇಳಿ ಜೇಮ್ಸ್ ಲವ್ಲಾಕ್ ಹೇಳ್ದ ಅಂತ ಹೇಳಿದ್ರೆ, ಭೂಮಿ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಅದು ಏನೇನೋ ಪ್ರಕ್ರಿಯೆಗಳನ್ನು ಮಾಡ್ತಾ ಇರುತ್ತೆ ಅಂತ. ಸಮುದ್ರ ತನ್ನನ್ನು ಶುದ್ಧವಾಗಿಟ್ಕೊಳ್ಳೋಕ್ಕೆ ಭಾಳಷ್ಟು ನಾವು ಹಾಳು ಮಾಡಿದ್ದೀವಿ, ಆದರೆ ತನ್ನನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಹೀಗೆ ಬಂದ ರಾಸಾಯನಿಕ ವಸ್ತುಗಳನ್ನು ಆಕಾಶಕ್ಕೆ ಹಾರಿಸುವಂಥ ಒಂದು ಪ್ರಕ್ರಿಯೆ ಸಮುದ್ರಕ್ಕಿದೆ ಅಂತ ಹೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಅಂಥೇಳಿ ಅನಿಸುತ್ತೆ. ಇಷ್ಟು ಹೇಳಿ ಈ ವಾರದ ವಿಜ್ಞಾನವನ್ನು ಮುಗಿಸ್ತೇನೆ. ನಮಸ್ಕಾರ.